ನಾರಾಯಣಾಯ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಕೃಷ್ಣ ದೂತನಾಗಿ ಕಾರ್ಯವನ್ನು ಮುಗಿಸಿ ಪಾಂಡವರಲ್ಲಿಯೂ ಕೂಡ ಯುದ್ಧಕ್ಕಾಗಿ ಬೇಕಿರುವ ಸಿದ್ಧತೆಗಳನ್ನು ಹೇಳಿ ಆದ ಮೇಲೆ ಇತ್ತ ಭೀಷ್ಮಾಚಾರ್ಯರು ಕೂಡ ದುರ್ಯೋಧನನಿಗೆ ತಮ್ಮ ಸೇನೆಯ ಪರಿಚಯವನ್ನು ಮಾಡಿಕೊಡ್ತಾ ಇದ್ದ. ಅಂದ್ರೆ ಈ ಮಧ್ಯದಲ್ಲಿ ಏನಾಗಿದೆ ಅಂದ್ರೆ, ದುರ್ಯೋಧನ ಉಲೂಕ ಅಂತವನ ಹೆಸರು. ಅವನು ಶಕುನಿಯ ಮಗ. ಅವನ ಮೂಲಕ ಸ್ವಲ್ಪ ಪಾಂಡವರನ್ನ ರೊಚ್ಚಿಗೆಬ್ಬಿಸ್ಲಿಕ್ಕೆ, ಅವರ ಜೀವನದಲ್ಲಿ ಆದ ಕಹಿ ನೆನಪುಗಳನ್ನೆಲ್ಲ ಮತ್ತೆ ನೆನಪು ಮಾಡಿ, ಈ ತಾಕತ್ತಿದ್ರೆ ಮಾತ್ರ ಬರ್ಬೇಕು ಯುದ್ಧಕ್ಕೆ, ಧರ್ಮ ಮಾಡ್ತೇವೆ ಅಂತ ಹೆಸರು ಹೇಳ್ಕೊಂಡು ಮಾಡಬೇಡಿ, ಯುದ್ಧ ಮಾಡ್ತೇವೆ, ರಾಜ್ಯ ಬೇಕಿದೆ, ಆಸೆ ಇದೆ, ರಾಜ್ಯಕ್ಕಾಗಿ ನಾವು ಯುದ್ಧ ಮಾಡ್ತೀವಿ ಅಂತ ಹೇಳಿ, ನಾವು ಧರ್ಮಕ್ಕಾಗಿ ಯುದ್ಧ ಮಾಡ್ತೇವೆ ಅಂತೆಲ್ಲ ಬೋಗಸ್ ಮಾತಾಡುವುದಕ್ಕೆಲ್ಲ ಅರ್ಥ ಇಲ್ಲ. ಯುದ್ಧ ಯಾವತ್ತಿದ್ರೂ ಕೂಡ ತೋಳಿನ ಬಲ ಇದ್ದು ಯಾರಿಗೆ ಅದನ್ನ ಸಹಿಸುವ ಶಕ್ತಿ ಇದೆಯೋ ಅವನು ರಾಜ್ಯವನ್ನ ಆಳ್ಬೇಕು. ನಾನು ಆಳ್ತಿದ್ದೇನೆ, ನಿಮ್ಮನ್ನ ಆಳಿದ್ದೇನೆ ಕೂಡ. ಈ 13 ವರ್ಷಗಳ ಕಾಲದಲ್ಲಿ ನಿಮ್ಮನ್ನ ಬೇಕಾಬಿಟ್ಟಿ ಎಲ್ಲೆಲ್ಲೂ ಓಡಾಡಿಸಿದ್ದೇನೆ, ಮುಂದೆಯೂ ಹಾಗೆ ಮುಂದುವರಿಸ್ತೇನೆ, ತಾಕತ್ತಿದ್ರೆ ಮುಂದುವರಿಯಿರಿ ಅಂತ ಹೀಗೆ ಹೇಳಿ ಕಳುಹಿಸಿದಾಗ, ಪಾಂಡವರು ಕೂಡ ಉಲೂಕನ ಹತ್ರನೇ ತಮ್ಮ ಕಡೆಯ ಅಭಿಪ್ರಾಯವನ್ನು ಕೂಡ, ಯುದ್ಧದ ಬಗೆಗೆ ನಿಮಗೆ ಇರುವಂತಹ ಆಲೋಚನೆಗಳೆಲ್ಲ ಕೇಳಿಸ್ತಿಲ್ವಾ? ಸರಿ. ಯುದ್ಧದ ಬಗೆಗೆ ನಿಮಗಿರುವಂತಹ ದುರಾಲೋಚನೆಗಳನ್ನ ದೂರ ಮಾಡುವಂತಹ ಕೆಲಸವನ್ನ ನಾವು ಮಾಡಿಯೇ ಮಾಡ್ತೇವೆ. ಯುದ್ಧ ಅಂದ್ರೆ ನಾವೇ ಗೆಲ್ತೇವೆ ಅಂತ ನಿಮ್ಮ ತಲೆಯಲ್ಲಿದ್ರೆ ಅದು ಯಾವತ್ತಿಗೂ ಹೊಂದುವ ಸಂಗತಿ ಅಲ್ಲ. ಯುದ್ಧದಲ್ಲಿ ನಾವು ಕೂಡ ಅಂಥದ್ದೇ ತಾಕತ್ತನ್ನು ಬೆಳೆಸಿಕೊಂಡವರು ಅಂತೆಲ್ಲ ಎಚ್ಚರಿಕೆ ಕೊಟ್ಟು ಕಳುಹಿಸಿ, ಈ ಹಿಂದೆಯೂ ಕೆಲವು ಮಾತುಗಳನ್ನು ಸ್ಪಷ್ಟವಾಗಿ ಹೇಳಿದ್ರು. ಅಂದ್ರೆ ಕೃಷ್ಣನೂ ಹೇಳಿದ್ದ, ಉಳಿದ ಋಷಿಗಳು ದೇವತೆಗಳು ನಾರದರೇ ಮಾತಾಡಿದ್ರು, ಕಣ್ವ ಋಷಿಗಳು ಮಾತಾಡಿದ್ರು, ಪರಶುರಾಮ ಹೇಳಿದ್ದ, ಇನ್ನು ಭೀಷ್ಮ, ದ್ರೋಣ, ಕೃಪ, ಸ್ವತಃ ಕೃಷ್ಣ, ಧೃತರಾಷ್ಟ್ರ, ಗಾಂಧಾರಿ ಎಲ್ಲರೂ ಎಲ್ಲಾ ಮುಖಗಳಿಂದಲೂ ಅವನಿಗೆ ಕೊಡಬೇಕಾದ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆದ್ರೆ ಅವನಿಗೆ ತನ್ನ ತಲೆಯಲ್ಲಿ ತಂದೆ ಆದ ಒಂದು ಪೂರ್ವಾಗ್ರಹ ಪೀಡಿತವಾದ ಒಂದು ಯೋಚನೆ ಇತ್ತು. ನನ್ನಲ್ಲಿರುವ ಬಲದ ಮುಂದೆ ಪಾಂಡವರು ಯಾವತ್ತೂ ಗೆಲ್ಲಿಕ್ ಸಾಧ್ಯ ಇಲ್ಲ. ನನಗಿರುವ ತಾಕತ್ತು, ಪಾಂಡವರು ಯಾವ ರೀತಿಯಿಂದ ಅಸ್ತ್ರಾಭ್ಯಾಸಗಳನ್ನು ಮಾಡಿದ್ದಾರೋ, ಅವರಿಗೆ ಹೇಳಿಕೊಟ್ಟ ಗುರುಗಳೇ ನಮ್ಮ ಹತ್ರ ಇದ್ದಾರೆ. ಯಾರವರನ್ನ ಆ ರೀತಿ ಬೆಳೆಸಿದ್ದಾರೋ ಅಂತ ಭೀಷ್ಮಾಚಾರ್ಯ ನಮ್ಮ ಹತ್ರ ಇದ್ದಾರೆ. ಯಾರು ಬಾಲಪಾಠಗಳನ್ನು ಹೇಳಿದ್ದಾರೋ ಅಂತಹ ಕೃಪಾಚಾರ್ಯರೇ ನನ್ನ ಹತ್ರ ಇದ್ದಾರೆ. ಇನ್ನು ಅಶ್ವತ್ಥಾಮ ಅವನಂತೂ ಅಸಾಧಾರಣವಾದ, ಅಂದ್ರೆ ಪ್ರಳಯ ಕಾಲದ ಶಕ್ತಿಯನ್ನ ಅವನಲ್ಲಿ ನಾನು ಊಹಿಸ್ತೇನೆ. ಇನ್ನು ಕರ್ಣ ಇದ್ದಾನೆ, ಅವನಂತೂ ಇವ್ರು ಯಾರು ನನಗೆ ಸಹಾಯ ಮಾಡಲಿಲ್ಲ ಅಂದ್ರೂ ಕೂಡ ಅವನು ಮಾಡಿಯೇ ಮಾಡ್ತಾನೆ. ಹೀಗೆಲ್ಲ ಅವನದೇ ತಲೆಯಲ್ಲಿ. ಮತ್ತೆ ನನ್ನ ಹತ್ರನೇ ಸುಮಾರು ಮಂತ್ರಗಳೆಲ್ಲ ಇವೆ, ಅಧಿಕಾರ ಇದೆ, ಬಲ ಇದೆ. ರಾಕ್ಷಸರೆಲ್ಲ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಅವನನ್ನ ಹುರಿದುಂಬಿಸಿದ್ರು. ಅವನು ಪ್ರಾಯೋಪವೇಶಕ್ಕೆ ಕೂತಿದ್ದಾಗ ಅವಮಾನ ಆಯ್ತಲ್ಲ, ಮಯ ಸಭೆಯಲ್ಲಿ ಆ ಅವಮಾನ ಆಗಿ ಅವನು ಪ್ರಾಯೋಪವೇಶಕ್ಕೆ ಕೂಡ್ಲಿಕ್ಕೆ ಹೋಗುವಾಗ ರಾತ್ರಿ ಅವನು ಮಲಗಿದ್ರೆ ಕೋಟಿ ಕೋಟಿ ಸಂಖ್ಯೆಯ ರಕ್ಕಸರು ಅವನನ್ನ ಎಬ್ಬಿಸಿ, ನೀನು ಹೆದರಬೇಡ, ನಿನ್ನ ಇಡೀ ಸೇನೆಯಲ್ಲಿ ನಾವು ಪ್ರವಿಷ್ಟರಾಗಿ ನಿನಗೆ ಜಯವನ್ನ ದಕ್ಕಿಸಿಕೊಡುತ್ತೇವೆ ಅಂತ ಹೇಳಿದ್ದಕ್ಕೋಸ್ಕರ, ನೀನು ನಮ್ಮ ನಾಯಕ, ಕಲಿಯಾಗಿ ನಾಯಕನೇ ಹೀಗೆ ಕರ್ಕೊಂಡು ಹೋಗ್ಬೇಕಾದವನೇ ಹಿಂತಿರುಗಿ ನಿಂತ್ರೆ
ನಾವೆಲ್ಲ ಎಲ್ಲಿ ಬೆಳಿಬೇಕು? ಆದ್ರಿಂದಾಗಿ ನೀವು ನಮ್ಮ ಬಗ್ಗೆ ಯೋಚನೆ ಅಂದ್ರೆ ಸೇನೆಯಲ್ಲಿ ನಮಗೆ ಶಕ್ತಿ ಬೇಕಾ, ಹೇಗ್ ಮಾಡುದು ಅಂತೆಲ್ಲ ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ. ನಾವು ಸರ್ವ ರೀತಿಯಿಂದಲೂ ನಿನಗೆ ಸಹಾಯ ಮಾಡ್ತೇವೆ ಅಂತ ರಾಕ್ಷಸರೇ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಅವನಿಗೆ ದುರ್ಯೋಧನನಿಗೆ ಆಗಲೇ ಬೆಂಬಲ ಸೂಚಿಸಿದ್ರು. ಇದೆಲ್ಲ ಅವನ ತಲೆಯಲ್ಲಿ ಇತ್ತು. ಬೇರೆ ಯಾರು ಏನ್ ಮಾಡಿದ್ರು ಕೂಡ ನಾನು ರಾಕ್ಷಸರ ಬೆಲ್ಲದಿಂದ ಗೆದ್ದು ಬಿಡ್ತೇನೆ ಅಂತ. ಭೀಷ್ಮಾಚಾರ್ಯರು ಈ ವಿಷಯದಲ್ಲಿ ಅವನಿಗೆ ಅದಕ್ಕೆ ಸರಿಯಾಗಿ ತಮ್ಮ ಸೇನೆಯಲ್ಲಿರುವಂತಹ ಪರಿಚಯವನ್ನು ಮಾಡಿಕೊಡ್ಲಿಕ್ಕೋಸ್ಕರ ಕೆಲವು ಮಾತುಗಳನ್ನು ಹೇಳ್ತಾ ಹೋಗ್ತಾನೆ. ಅನೇಕ ಯೋಧರ ಹೆಸರನ್ನ, ರಥಿಗಳು, ಮಹಾರಥಿಗಳು, ಇವರ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತಾನೆ. ಹೇಳ್ತಾ ಅಚಲೋ ವೃಷಕಶ್ಚೈವ ಸಹಿತವು ಭ್ರಾತರವು ಉಭೌ. ಅಚಲ ಮತ್ತು ವೃಷಕ ಅನ್ನುವಂತಹ ಇಬ್ಬರು ವೀರರು ನಮ್ಮಲ್ಲಿ ಅತ್ಯಂತ ಬಲಿಷ್ಠರಾದ ನರವ್ಯಾಘ್ರರು. ಅವರು ಗಾಂಧಾರದ ಕಡೆಯವರು, ನಮಗೆ ಚೆನ್ನಾಗಿ ಸಹಾಯಕ್ಕೆ ಬರ್ತಾರೆ. ಇನ್ನು ಪಾಂಡವರ ಜೊತೆಗೆ ಹೋರಾಟ ಮಾಡುವುದರಲ್ಲಿ ಅವನಿಗೆ ಅಸಾಧಾರಣವಾದ ಬಲ ಇದೆ ಅಂತ ಒಂದು ಕ್ರಮವಾಗಿ ಬಾಕ್ಲೀಕ ಇತ್ಯಾದಿಗಳನ್ನೆಲ್ಲ ಹೇಳ್ತಾ ಬರುವಾಗ ಕರ್ಣನ ಹೆಸರು ಇನ್ನೂ ಬರದೆ ಅದಕ್ಕೆ ಅವಕಾಶವೇ ಸಿಗದ ಹಾಗಾಯ್ತಲ್ಲ ಅಂತ ದಿಟ್ಟಿಸಿ ಕತ್ತೆತ್ತಿ ನಂದೊಂದು ಹೆಸರು ಹೇಳಿ ಇಂತ ಅನ್ನೋ ತರ ಇದ್ದಾಗ ಪರುಷ ಕಥನೋ ನೀಚ ಕರ್ಣೋ ವೈಕರ್ತನಸ್ತವ ಮಂತ್ರೀನೇತಾ ಚ ಬಂಧುಶ್ಚ ಮಾನೀಚ ಅತ್ಯಂತ ಮುಚ್ಛ್ರಿತ. ಪರುಷಃ ಕಠೋರವಾದ ಮಾತಾಡ್ತಾನೆ. ಆಮೇಲೆ ಕರ್ಣ. ಆಮೇಲೆ ಕಥನಃ ತನ್ನ ಬಗ್ಗೆ ತಾನೇ ಕೊಚ್ಕೊಳ್ತಾ ಇರ್ತಾನೆ ಯಾವಾಗ್ಲೂ. ನಾನು ಹಾಗೆ, ನಾನು ಹೀಗೆ, ನಾನು ಅಷ್ಟು ಮಾಡಿ ನಾನು ಇಷ್ಟು ಮಾಡಿ ನನ್ನಷ್ಟು ಮಾಡೋರು ಯಾರಿಲ್ಲ. ಕೆಲಸದಲ್ಲಿ ತೋರಿಸುದಿಲ್ಲ, ಮಾತಾಡ್ತಾನೆ. ನೀಚಃ ಅವನು ನಾವ್ ಅನ್ಕೊಂಡ ಹಾಗೆ ಶುದ್ಧವಾದ ಆಲೋಚನೆಯಿಂದ ಯುದ್ಧ ಮಾಡ್ಲಿಕ್ಕೆ ಬರಲ್ಲ ಅವನಿಗೆ. ಆಮೇಲೆ ನಿನ್ನ ಜೊತೆಗೆ ಮಂತ್ರಾಲೋಚನೆಯಲ್ಲಿ ಸೇರ್ತಾನೆ, ಮಂತ್ರಿ. ಒಂದಿಷ್ಟು ಸೇನೆಯನ್ನ ಕರ್ಕೊಂಡು ಹೋಗ್ಲಿಕ್ಕೂ ಸಮರ್ಥ ಇದ್ದಾನೆ. ಬಂಧು ಹೌದು, ನಿನಗೆ ಕಷ್ಟದಲ್ಲಿ ಜೊತೆಗಿದ್ದಾನೆ. ಆದರೆ ಅತ್ಯಂತ ಮಾನಿ, ತಾನೇ ದೊಡ್ಡವನು ಅಂತ ಅನ್ನುವ ಅಹಂಕಾರದಲ್ಲಿ ಬಿದ್ದಿರ್ತಾನೆ. ಆಮೇಲೆ ತನ್ನ ಬಗ್ಗೆ ಸಿಕ್ಕಾಪಟ್ಟೆ ದುರಭಿಮಾನ ಇದೆ. ಇದು ಆದ್ದರಿಂದ ಏಷಃ ನೈವ ರಥ ಪೂರ್ಣ ರಥ ಅಲ್ಲ, ನಚಾಪಿ ಅತಿರಥನೂ ಅಲ್ಲ. ಯಾಕೆಂದ್ರೆ ಇನ್ನೂ ಒಂದು ಕಾರಣ ಹೇಳ್ತೇನೆ. ವಿಯುಕ್ತ ಕವಚೇನ, ಕವಚ ಈಗ ಅವನಲ್ಲಿಲ್ಲ. ಕುಂಡಲಾಭ್ಯಾಂಚ ದಿವ್ಯಾಭ್ಯಾಂ ವಿಯುಕ್ತ ಸತತಂ ಗೃಣೀ. ಕುಂಡಲಾಭ್ಯಾಂ ವಿಯುಕ್ತ, ಕರ್ಣಕುಂಡಲಗಳು ಕೂಡ ಜೀವ ಸಹಜವಾಗಿ ಯಾವುದು ಬಂದಿತ್ತೋ ಅದನ್ನು ಕೂಡ ಕಳ್ಕೊಂಡಿದ್ದಾನೆ. ಅಭಿಶಾಪಾಚ್ಚ ರಾಮಸ್ಯ, ಪರಶುರಾಮನ ವಿಶೇಷವಾದ ಶಾಪದಿಂದಲೂ ಗ್ರಸ್ತ. ಆದ್ರಿಂದ ಒಬ್ಬ ಋತ್ವಿಜ ಶ್ರೇಷ್ಠನಾದಂತಹ ಪರಶುರಾಮನಿಂದ ಶಪ್ತನಾದ ಮೇಲೆ ಆತನನ್ನ ನಾವು ಕಾಲಕ್ಕೆ ಸರಿಯಾಗಿ ನಮಗೆ ಉಪಯೋಗಕ್ಕೆ ಬರ್ತಾನೆ ಅಂತ ನಿರೀಕ್ಷೆ ಮಾಡುವುದು ತಪ್ಪಾಗುತ್ತೆ. ಆದ್ದರಿಂದ ಕಾರಣಾನಾಂ ವಿಯೋಗಾಚ್ಚ ತೇನ ಅರ್ಧರಥೋ ಮತಃ, ಇವನನ್ನ ಅರ್ಧರಥ ಅಂತ ನಾವು ಪರಿಗಣಿಸಬಹುದು. ಯಾಕೆಂದ್ರೆ ಇವನು ಯಾವತ್ತೂ ಕೂಡ ಅರ್ಜುನನನ್ನ ಎದುರಿಸಿ ಪೂರ್ಣ ರೀತಿಯಿಂದ ನಮಗೆ ಗೆಲುವನ್ನ ಎದುರಿಸಲಿಕ್ಕೆ ಸಮರ್ಥ ಅಲ್ಲ. ಆದ್ರಿಂದ ದ್ರೋಣನು ಅದನ್ನೇ ಹೇಳ್ತಾನೆ, ಮಿಥ್ಯ ಅಲ್ಲ ಇದರಲ್ಲಿ, ನಿನ್ಗೆ ಅವನು ಹೇಳಿದ್ರಲ್ಲಿ ಯಾವುದು ಸುಳ್ಳಿಲ್ಲ. ಗೃಣೀಕರಣ ಪ್ರಮಾದೀಚ ತೇನ ಮೇರ್ಧರಥೋ ಮತಃ. ಪ್ರಮಾದಿ, ದುಡುಕಿನ ನಿರ್ಧಾರಗಳಿಂದ ತುಂಬಾ ತಪ್ಪು ಮಾಡ್ತಾ ಇರ್ತಾನೆ, ಮತ್ತೆ 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 ಅವ್ಯವಸ್ಥೆ ಮಾಡ್ತಾನೆ. ಇದನ್ನು ಕೇಳಿದ ತಕ್ಷಣ ರಾಧೇಯ ಕ್ರೋಧಾತ್ ಉತ್ಥಾಲ್ಯಲೋಚನೆ, ಕಣ್ಣುಗಳನ್ನ ಬಿಡುಗಣ್ಣಾಗಿಸಿಕೊಂಡು ಭೀಷ್ಮನ ಕುರಿತಾಗಿ ಅತ್ಯಂತ ಕಠಿಣವಾದ ಮಾತಿನಿಂದ ಹೀಗೆ ಹೇಳ್ತಾನೆ. ಪಿತಾಮಹ, ನನ್ನನ್ನ ಎಷ್ಟು ಬೇಕಾದ್ರೂ ಮಾತಿನ ಬಾಣಗಳಿಂದ ಕತ್ತರಿಸ್ತಾ ಇರು, ತಪ್ಪೇ ಇಲ್ಲದೆ ಇದ್ರೂ ಕೂಡ ದ್ವೇಷದಿಂದ ನೀನು ಹೆಜ್ಜೆ ಹೆಜ್ಜೆಗೂ ನನ್ನನ್ನ ಅವಮಾನಿಸ್ತಲೇ ಇದ್ದಿ. ಸಹಿಸಿಕೊಳ್ತೇನೆ, ಯಾಕೆ ಅಂದ್ರೆ ದುರ್ಯೋಧನನಿಗೋಸ್ಕರ ನಿಮ್ಮ ಮಾತುಗಳನ್ನ ಸಹಿಸಿಕೊಳ್ತಾ ಇದ್ದೇನೆ. ತ್ವಂತು ಮಾಂ ಮನ್ಯಸೆ ಮಂದಂ ಯಥಾ ಕಾಪುರುಷಂ ತಥಾ
ಯಾವುದಕ್ಕೂ ಉಪಯೋಗಲ್ಲದ ವ್ಯಕ್ತಿ ಅನ್ನುವ ಹಾಗೆ ನೀನು ನನ್ನನ್ನು ತಿಳಿಯಬಹುದು. ಭವಾನ್ ಅರ್ಧರಥೋ ಮಹ್ಯಂ ಮತೋ ಮೇ ನಾತ್ರ ಸಂಶಯ. ನನ್ನ ಪ್ರಕಾರ ನೀನ್ ಅರ್ಧರಥ, ನಾನಲ್ಲ. ಈ ಸಾಮಾನ್ಯ ಕತ್ತೆ ಅಂದ್ರೆ ನೀನ್ ಕತ್ತೆ, ಕೋಣ ಅಂದ್ರೆ ನೀನ್ ಕೋಣ ಅಂತಿರ್ವಲ್ಲ, ಹಂಗಿದು. ಸರ್ವಸ್ಯ ಜಗತಶ್ಚೈವ ಗಾಂಗೇಯೋ ನ ಮೃಷಾ ವದೇತ್. ಕುರುಣ ಮಹಿತೋ ನಿತ್ಯಂ ನಚ ರಾಜ ಅವಬುಧ್ಯತೆ. ದುರ್ಯೋಧನ ಕುರುಣಾಂ ಅಹಿತಂ ನಿತ್ಯಂ ರಾಜ, ಇವನು ಕುರುಗಳಿಗೆ ಅಹಿತವನ್ನೇ ಮಾಡ್ತಾನೆ ಹೊರತು ಒಳ್ಳೇದನ್ನ ಮಾಡ್ಲಿಕ್ಕೆ ಇವ್ ನಿಮ್ ಜೊತೆಗಿಲ್ಲ. ಆದ್ರಿಂದಾಗಿ ಜಗತ್ತಿಗೆ ಇವನು ಸುಳ್ಳು ಹೇಳಲ್ಲ ಅನ್ನುವುದು ಬಹಳ ಪ್ರಸಿದ್ಧವಾದ ಮಾತಿರ್ಬಹುದು. ಆದ್ರೆ ನಾನು ಹೇಳ್ತಾ ಇದ್ದೇನೆ, ಇವನಷ್ಟು ದೊಡ್ಡ ಸುಳ್ಳ ಇನ್ನೊಬ್ಬ ಇಲ್ಲ. ಇವನಿಗೆ ತನಗೇನ್ ಬೇಕೋ ಅದನ್ನು ಹೇಳ್ತಾನೆ ಹೊರತು ಲೋಕದ ಜನರಿಗೆ ಅದು ಬಹಳ ಸತ್ಯ ಅಂತ ಅನ್ನಿಸುತ್ತೆ, ಆದ್ರೆ ನಾನು ಅದನ್ನು ಒಪ್ಪಲ್ಲ. ಆಮೇಲೆ ಯಾವತ್ತೂ ಕೂಡ ಒಬ್ಬನ ತಾಕತ್ತನ್ನು ಅಳಿಯುವುದು ವಯಸ್ಸಿನಿಂದಲ್ಲ. ನ ಆಯನೈಹಿ ನ ಫಲಿತೈಹಿ ನ ವಿತ್ತೈಹಿ ನ ಚ ಬಂಧುಭಿಹಿ ಮಹಾರಥತ್ವಂ ಸಂಖ್ಯಾತಂ ಶಕ್ಯಂ ಕ್ಷತ್ರಸ್ಯ ಕೌರವ. ಎಷ್ಟು ವರ್ಷದಿಂದ ಇವನು ಫೀಲ್ಡ್ ಅಲ್ಲಿ ಇದ್ದಾನೆ ಅನ್ನೋದ್ರಿಂದ ಒಬ್ಬನನ್ನ ನಾವು ಅವನಿಗೆ ಎಷ್ಟು ವಯಸ್ಸಾಗಿದೆ, ಅಥವಾ ಅವನ ಚರ್ಮ ಎಲ್ಲ ನೆರೆ ಬಿದ್ದಿದೆಯೋ, ಕೂದಲೆಲ್ಲ ಉದುರುವ ಹಾಗಾಗಿದೆಯೋ, ಅಥವಾ ಅವನ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆಯೋ, ಅಥವಾ ಒಳ್ಳೊಳ್ಳೆ ಆಯುಧಗಳಿವೆಯೋ, ಅಥವಾ ಅವನ ಹತ್ರ ಸಖತ್ತು ಜನರ ಬಲ ಇದೆಯೋ, ಇದರಿಂದ ಒಬ್ಬನನ್ನ ರಥನೋ ಅರ್ಧ ರಥನೋ ಮಹಾರಥನೋ ಯಾವುದನ್ನು ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ. ಬಲಜ್ಯೇಷ್ಠಂ ಸ್ಮೃತಂ ಕ್ಷತ್ರಂ. ಕ್ಷತ್ರರಲ್ಲಿ ಬಲಜ್ಯೇಷ್ಠತೆ, ತೋಳಿನಲ್ಲಿ ಕಸು ಇರಬೇಕು. ಎಷ್ಟು ಹೊತ್ತಾದ್ರೂ ಎದುರಾಳಿಯನ್ನ ಎದುರಿಸಿ ನಿಲ್ಲುವ ಬೆನ್ನು ಕೊಡದ ತಾಕತ್ತಿರ್ಬೇಕು. ಅದು ಕ್ಷತ್ರಕ್ಕೆ ಬೇಕಿರುವಂತಹ ಗುಣ. ಮಂತ್ರಜ್ಯೇಷ್ಠ ದ್ವಿಜಾತಯ. ಅವನಿಗೆ ಎಷ್ಟು ಓದಿರ್ಲಿ ಬಿಟ್ಟಿರ್ಲಿ, ಅವನಿಗೆ ಮಂತ್ರದ ಬಲ ಇದ್ರೆ, ಅಂದ್ರೆ ಮಂತ್ರ ಅವನಿಗೆ ಫಲಿಸುವಂತಾಗಿದ್ರೆ ಮಾತ್ರ ಅವನಲ್ಲಿ ಬಲ ಇದೆ ಅಂತ ಅರ್ಥ. ಅವನು ಓದಿ ಸಿಕ್ಕಾಪಟ್ಟೆ ಹೇಳ್ಬಹುದು, ಅಥವಾ ಓದಿ 10 ಮ್ಯಾನುಸ್ಕ್ರಿಪ್ಟ್ಗಳ ಅದೇನು ಸರ್ಟಿಫಿಕೇಟ್ಗಳನ್ನ ಹೊತ್ಕೊಂಡು ಓಡಾಡ್ಬೋದು. ಅವನು ಅಲ್ಲಿ MA ಮಾಡಿದಾನೆ, ಇಲ್ಲಿ ಕೋಣ ಮಾಡಿದಾನೆ, ಇಲ್ಲಿ ಕುರಿ ಮಾಡಿದಾನೆ, ಇಲ್ಲಿ ಕತ್ತೆ ಮಾಡಿದಾನೆ ಅಂತ ಏನ್ ಬೇಕಾದ್ರೂ ಹೇಳ್ಬೋದು. ಆದ್ರೆ ಮಂತ್ರದ ಬಲ ಇಲ್ಲದೆ ಇದ್ರೆ, ಅದರ ಸಿದ್ಧಿ ಇಲ್ಲದೆ ಇದ್ರೆ ಅವನ ಬಲಕ್ಕೆ ಲೆಕ್ಕ ಇಲ್ಲ. ಇನ್ನು ಧನಜ್ಯೇಷ್ಠ ಸ್ಮೃತ ವೈಶ್ಯ. ವ್ಯವಹಾರಿಗಳ ಹತ್ರ ಚೆನ್ನಾಗಿ ದುಡ್ಡಿದ್ರೆ ಮಾತ್ರ ಇನ್ವೆಸ್ಟ್ ಮಾಡಿ ಇನ್ನೂ ಹೆಚ್ಚಿನ ವ್ಯಾಪಾರವನ್ನು ಬೆಳೆಸಬಹುದು. ಅವರಿಗೆ ಬೇಕಿರುವುದು ಏನು ಅಂತಂದ್ರೆ ಸಂಪತ್ತು ಬೇಕು. ಸಂಪತ್ತಿನ ಹೆಚ್ಚಳ ಇದ್ದಷ್ಟು ತಮ್ಮ ಸಾಮ್ರಾಜ್ಯ ಕುಸಿಯದಂತೆ ನೋಡ್ಕೊಳ್ಳಿಕ್ಕಾಗುತ್ತೆ. ಯಾಕಂದ್ರೆ ಸಂಪತ್ತಿಲ್ಲದೆ ಇದ್ರೆ ಬಹಳ ಜನ ಕಾಲು ಎಳೆದು ಅವನ ವ್ಯಾಪಾರಕ್ಕೆ ಕುತ್ತು ತರ್ತಾ ಇರ್ತಾರೆ. ಅದರಿಂದ ಬೇಕು ಅಂತ ಟ್ಯಾಕ್ಸ್ ಜಾಸ್ತಿ ಮಾಡೋದು ಅವನ ಮೇಲೆ, ಅವನು ಕೊಡುವ ಸಾಮಗ್ರಿಗಳಿಗೆ ಹೆಚ್ಚು ಕಣ್ಣಿಡುದು, ಅಂದ್ರೆ ಅದರ ಮೇಲೆ ಹೆಚ್ಚಿನ ಆರೋಪಗಳನ್ನು ಮಾಡುವುದು, ತಪ್ಪಿದೆ, ಸರಿ ಇಲ್ಲ ಇತ್ಯಾದಿಗಳೇನೇನು. ಇನ್ನು ಶೂದ್ರಾಷ್ಟ ವಯಸ್ಸಾಧಿಕ. ಯಾರು ಸೇವೆ ಮಾಡಿ ಬದುಕಿನಲ್ಲಿ ತುಂಬಾ ಒಳ್ಳೆ ಅನುಭವ ಪಡೆದಿರ್ತಾರೆ ಅವನಿಗೆ ಅನುಭವವೇ ಎಲ್ಲದಕ್ಕಿಂತ ದೊಡ್ಡ ಬಲ. ಅನುಭವದ ಬಲದ ಮುಂದೆ ಬೇರೆ ಯಾವ ಬಲವೂ ದೊಡ್ಡದು ಅಂತ ಅನ್ಸುವುದಿಲ್ಲ. ಹೀಗಾಗಿ ಅವರವರಲ್ಲಿ ಒಂದೊಂದು ತರದ ಬಲ ಜ್ಯೇಷ್ಠತೆಯನ್ನ ಗುರುತಿಸಿ ನಾವು ಹೇಳ್ಬೇಕಷ್ಟೇ ಹೊರತು ಅವನು ಏನು ಓದಿಲ್ಲ ಆದ್ರಿಂದಾಗ ಅವನಿಗೆ ಬಲ ಇಲ್ಲ, ಆದ್ರೆ ಇವನ ಹತ್ರ ದುಡ್ಡಿಲ್ಲ ಆದ್ರಿಂದಾಗ ಇವನಿಗೆ ಬಲ ಇಲ್ಲ, ಹೀಗೆ ಹೇಳಲಿಕ್ಕೆ ಬರುದಿಲ್ಲ. ಯಾರ ಹತ್ರ ದುಡ್ಡಿರ್ಬೇಕು ಅವನ ಹತ್ರ ದುಡ್ಡಿನ ಬಲ, ಯಾರಿಗೆ ಅನುಭವ ಇರ್ಬೇಕು ಅವ್ರ ಹತ್ರ ಅನುಭವದ ಬಲ, ಯಾರಿಗೆ ತೋಳಿನಲ್ಲಿ ಶಕ್ತಿ ಇರಬೇಕು ಅವನು ಯಾವತ್ತೂ ಕೂಡ ಇನ್ನೂ ಯುದ್ಧದ ಪ್ರಕ್ರಿಯೆಯಲ್ಲಿ ತೊಡಗೇ ಇಲ್ಲ ಆಗಿರಬಹುದು. ಆದ್ರೆ ಕಸು ಚೆನ್ನಾಗಿದೆ ಅಂದ್ರೆ ಅವನು ಬಲ ಜ್ಯೇಷ್ಠನೇ. ಅಭಿಮನ್ಯು ನೋಡ್ಲಿಕ್ಕೆ ಆಗತ್ತೆ ಮುಂದೆ 16 ವರ್ಷದ ಹುಡುಗ, ಆದ್ರೆ ಎಂಥ ತಾಕತ್ತಿನ ಪರಿಣಾಮವನ್ನು ತೋರಿಸ್ತಾನೆ ಕೌರವರ ಮೇಲೆ. ಆದ್ರಿಂದಾಗಿ ಯಥೇಚ್ಛುಕಂ ಸ್ವಯಂ ಭ್ರೂಯಾ ರಥಾನ್ ಅತಿರಥಾನ್ ತಥಾ ಕಾಮದ್ವೇಷ ಸಮಾಯುಕ್ತ ಮೋಹಾತ್ ಪ್ರಕೃತೆ ಭವಾನ್. ಅವರವರಿಗೆ ಬೇಕಾದ ಹಾಗೆ ಯಥೇಚ್ಛುಕಂ ತನಗಿಷ್ಟ ಬಂದಂತೆ ಒಬ್ಬರನ್ನ ರಥ, ಒಬ್ಬರನ್ನ ಅರ್ಧ ರಥ, ಒಬ್ಬರನ್ನ ಅತಿರಥ, ಒಬ್ಬರ ಮಹಾರಥ ಅಂತ ಹೇಳ್ಕೊಳ್ಬಹುದು ಅವರು. ಆದ್ರೆ ಇದೆಲ್ಲ ಅವರವರ ಆಸಕ್ತಿ ದ್ವೇಷಗಳ ಹಿನ್ನೆಲೆಯಲ್ಲಿ ಈ ವ್ಯಾಖ್ಯಾನ ಮಾಡ್ತಿದ್ದಾರೆ ಹೊರತು ಅವ್ರು ಯಾರೂ ಕೂಡ ನಿಜವಾದ ಬಲಕ್ಕೆ ಬೆಲೆ ಕೊಟ್ಟು ಮಾಡ್ತಾ ಇಲ್ಲ. ದುರ್ಯೋಧನ ಮಹಾಬಾಹೋ ಸಾಧು ಸಮ್ಯಗ್ ಅವೇಕ್ಷತಾಂ ತ್ಯಜ್ಯತಾಂ ದುಷ್ಟಭಾವೋ ಎಂ ಭೀಷ್ಮ ಕಿಲ್ಬಿಷ ಕೃತ್ತವ. ಮೊದಲು ಅವನನ್ನ ಬಿಟ್ಬಿಡು, ಭೀಷ್ಮನನ್ನ ಯುದ್ಧದಲ್ಲಿ ಬಿಟ್ಬಿಡು, ನಿನ್ ತುಂಬಾ ಒಳ್ಳೇದಾಗುತ್ತೆ. ಯಾಕೆಂದ್ರೆ ಅವನು
ನಿನ್ನ ವಿಷಯದಲ್ಲಿ ದುಷ್ಟಭಾವವನ್ನೇ ಹೊಂದಿದ್ದಾನೆ ಅವನಿಗೆ ನಿನ್ ಮೇಲೆ. ಯಾಕೆಂದ್ರೆ ಲೋಕ ಹಾಗೆ ಅಲ್ವಾ ಯಾವತ್ತು ಗಮನಿಸುವುದು. ಬುದ್ಧಿವಾದ ಹೇಳ್ತಾರೆ ಅನ್ನೋ ಕಾರಣಕ್ಕೇನೆ ನಮ್ಗೆ ಅವರು ಕೆಟ್ಟವರು ಅಂತ ಅನ್ಸ್ಬಿಡ್ತಾರೆ. ನಮ್ಗೆ ಒಳ್ಳೇದನ್ನ ಹೇಳ್ತಾರೆ ಅಂತ ಇದ್ರೂ ಕೂಡ ನೇರ ಮುಖಕ್ಕೆ ಹೇಳ್ತಾರಲ್ಲ, ಯಾರೋ ಮಿತ್ರರು ನಮ್ಮ ತಪ್ಪನ್ನ ಡೈರೆಕ್ಟ್ ಹೇಳ್ತಾರೆ ಅಂತ ಇಟ್ಕೊಳ್ಳಿ, ಅವ್ರು ನಮ್ಮ ಮೇಲೆ ಒಳ್ಳೆ ಅಭಿಪ್ರಾಯದಿಂದಲೇ ಹೇಳುದು, ಹಾಗೆ ಬೇಡ, ಅದು ಒಳ್ಳೇದಲ್ಲ, ದೊಡ್ಡ ಪ್ರಮಾಣದಲ್ಲಿ ಮುಂದೆ ತೊಂದರೆ ಬರುತ್ತೆ ಅಂತ. ಆದ್ರೆ ಸಾಮಾನ್ಯ ಲೋಕದ ಜನ ಯಾರು ನಮಗೆ ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿಯಿಂದ ನಮ್ಮ ಯಾವುದೋ ಒಂದು ಕೆಲಸವನ್ನ ನಿಲ್ಲಿಸು ಅಥವಾ ಬೇಡ ಅಥವಾ ಇದು ಸರಿಯಲ್ಲ ಅಂತ ಎದುರಿಗೆ ಹೇಳ್ತಾರಲ್ಲ, ಅವ್ರು ಕೆಟ್ಟವರಾಗ್ತಾರೆ. ಆದ್ರಿಂದಾಗಿ ಭೀಷ್ಮ ಸಹಜವಾಗಿಯೇ ಕರ್ಣನಿಗೆ ಅತ್ಯಂತ ಕೆಡುಕಿನ ವ್ಯಕ್ತಿಯಾಗಿ ಕಾಣಿಸಿದ್ದಾದ್ರಿಂದ ನಿನ್ನ ಕಿಲ್ಬಿಷಕೃತ್, ನಿನಗೆ ಪಾಪವನ್ನೇ ಉಂಟು ಮಾಡಿಸ್ತಾ ಇದ್ದಾನೆ, ನಿನ್ನ ಕೈಯಲ್ಲಿ ಅನರ್ಥಗಳನ್ನೇ ಮಾಡಿಸ್ತಾನವನು. ದಿನ್ನ ಹಿ ಸೇನಾ ನೃಪತೆ ದುಸ್ಸಂಧೇಯ ಭವತ್ಯುತ ಮೌಲಾಹಿ ಪುರುಷೌ ವ್ಯಾಘ್ರ ಕಿಮುನಾ ಸಮುತ್ಥಿತ. ಭೀಷ್ಮನಿಂದಾಗಿ ಸೇನಾ ವಿಭಾಗಗೊಳ್ತಾ ಇದೆ. ಅವ್ರ ಸೇನೆ ಬೇರೆ, ಇವ್ರ ಸೇನೆ ಬೇರೆ, ಇದು ಅರ್ಧರಥನ ಸೇನೆ, ಇದು ಪೂರ್ಣರಥನ ಸೇನೆ ಅಂತ ವಿಭಾಗ ಮಾಡಿ ಆಗ ಅವರವರು ಸಿಟ್ಟು ಮಾಡ್ಕೊಳ್ತಾರೆ. ನಮ್ಮನ್ನ ಈಗ ಹೇಳ್ಬೇಕಿತ್ತು, ಅವನು ಹೇಗ ಈ ಪತ್ರಿಕೆಗಳಲ್ಲಿ ಕೆಲವೊಮ್ಮೆ ನಮ್ಗೆ ಡಾ ಹಾಕ್ಲಿಲ್ಲ, ನಮಗೆ ವಿದ್ವಾನ್ ಹಾಕ್ಲಿಲ್ಲ, ನನಗೆ ಅದ ಹಾಕ್ಲಿಲ್ಲ, ಇದು ಹಾಕ್ಲಿಲ್ಲ ಅಂತ ಒಬ್ಬೊಬ್ರಿಗೆ ಒಂದೊಂದು ಕೋಪ ಇರುತ್ತೆ. ಅವ್ರಿಗೆಲ್ಲ ಹಾಕ್ತಾರಂತೆ, ನಮ್ಗೆ ಯಾಕೆ ಹಾಕ್ಬಾರ್ದು ಅಂತ. ಹಾಗೆ ಅದ್ರ ಏನಾಗುತ್ತೆ, ಇನ್ವಾಲ್ವ್ಮೆಂಟ್ ಕಮ್ಮಿ ಆಗುತ್ತೆ. ಅವ್ರಿಗೆ ಜವಾಬ್ದಾರಿ ಕೊಟ್ರೆ ಅವ್ರು ಬಹಳ ಪ್ರೀತಿಯಿಂದ ಮಾಡ್ತಾರೆ. ಸುಮ್ಮನೆ ಕರೆದು ಸದಸ್ಯರು ಅಂತ ಹೇಳಿ ಅವ್ರ ಹತ್ರ ದುಡ್ಡು ಮಾತ್ರ ಕಿತ್ಕೊಂಡು ಊಟಕ್ಕೆ ಮಾತ್ರ ಕರೆದು ವಾಪಸ್ ಕಳಿಸ್ಬಿಟ್ರೆ ಇನ್ನೊಂದ್ಸರ್ತಿ ನಾವು ಆ ಕಾರ್ಯಕ್ರಮಕ್ಕೆ ಯಾಕೆ ಬರ್ಬೇಕು ಅಂತ ಅವ್ರು ದೂರ ಉಳಿತಾರೆ. ಹಾಗಾಗಿ ದುಸ್ಸಂಧೇಯ, ಮತ್ತೆ ಒಡೆದು ಹೋದ ಸೇನೆಯನ್ನ ಒಡಮೂಡಿಸುವುದು, ಒಂದುಗೂಡಿಸುವುದು, ಒಗ್ಗೂಡಿಸುವುದು ತುಂಬಾ ಕಷ್ಟ. ಈಗಾಗಲೇ ಯೋಧರಲ್ಲಿ ಭಿನ್ನಾಭಿಪ್ರಾಯಗಳನ್ನ ಮೂಡ್ತಾ ಇದೆ. ವಿಶೇಷವಾಗಿ ನಮ್ಮೆಲ್ಲರ ವಿಷಯದಲ್ಲಿ ತೇಜೋವಧೆಯನ್ನ ಪ್ರತ್ಯಕ್ಷವಾಗಿ ಮಾಡ್ತಾ ಇದ್ದೆ. ನಾನು ಯಾವುದನ್ನು ಕೂಡ ಊಹಿಸಿ ಕಲ್ಪಿಸಿ ಯಾರ ಹತ್ರನೂ ಮಾತಾಡಿದ್ದನ್ನು ಹೇಳ್ತಿಲ್ಲ. ನಮ್ಮ ಕಣ್ಣು ಮುಂದೆನೇ ಈಗ ನನ್ನನ್ನು ಅವನು ಹೇಗೆ ಹೀಗಳೆದು ನಿನ್ನ ಯೋಚನೆಯಲ್ಲಿ ನನ್ನನ್ನ ಎಷ್ಟು ಕುಗ್ಗಿಸಿದ್ದಾನೆ, ಅಥವಾ ಸೇನೆಗೆ ಬೇಕಿರುವಂತಹ ಒಗ್ಗಟ್ಟಿನ ಬಲದ ಪ್ರದರ್ಶನದ ಹೊತ್ತಿಗೆ ಯಾಕೆ ಇಂತಹ ಒಡಕಿನ ಮಾತುಗಳನ್ನು ಆಡ್ತಾ ಇದ್ದಾನೆ, ಇದು ನನ್ನ ಪ್ರಶ್ನೆ. ಹೀಗೆ ಅಹಂ ಆವಾರಯಿಷ್ಯಾಮಿ ಪಾಂಡವಾನಾಂ ಅನೇಕಿನಿಂ ಆಸಾದ್ಯ ಅಮೋಘೇಶುಂ ಗಮಿಷ್ಯಂತಿ ದಿಶೋ ದಶ ಕ್ವಚ ಯುದ್ಧಂ ವಿಮರ್ದೋ ವಾ ಮಂತ್ರೇ ಸುವ್ಯಾಹೃತಾನಿ ಚ ಕ್ವಚ ಭೀಷ್ಮೋ ಗತವಯಾಃ ಮಂದಾತ್ಮ ಕಾಲಚೋದಿತ. ನಾರಾಯಣ. ಪಾಂಡವರನ್ನ ಅಷ್ಟೂ ಜನರನ್ನ ಸೇರಿ ನಾನೊಬ್ಬನೇ ಹೊಡೆದು ಹಾಕ್ತೇನೆ, ಇವ್ರು ಯಾರು ಬೇಡ, 10 ದಿಕ್ಕುಗಳಿಂದ ಬಂದ್ರೂ ಕೂಡ ಒಬ್ಬನೇ ಬಾಣದ ಮಳೆಯನ್ನ ಗರೆದು ಎಲ್ಲರನ್ನೂ ಕೂಡ ಅಲ್ಲಲ್ಲಿಯೇ ರಂಗದಲ್ಲಿ ಶರಶೈಯಲ್ಲಿ ಮಲಗಿಸಿ ಅವರನ್ನ ಉತ್ತಮ ಲೋಕಗಳಿಗೆ ಕಳುಹಿಸಿಕೊಡುತ್ತೇನೆ. ಯಾಕಂದ್ರೆ ಯುದ್ಧದಲ್ಲಿ ಸತ್ತದ್ದಾದ್ರಿಂದ. ಈ ಭೀಷ್ಮ ಅವನಿಗಾಗದ ವಯಸ್ಸು, ಅವನಿಗಿಲ್ಲದ ಬುದ್ಧಿ, ಈ ಕೆಲವೊಮ್ಮೆ ಕಾಲದ ಬಲದಿಂದ ಅದನ್ನು ಹೇಳುವ ಮಾತು ಚೆನ್ನಾಗಿದೆ. ಶ್ರೋತವ್ಯಂ ಖಲು ವೃದ್ಧಾನ ಇತಿ ಶಾಸ್ತ್ರ ನಿದರ್ಶನಂ. ದೊಡ್ಡವ್ರ ಮಾತು ಕೇಳಬೇಕು ಅಂತ ಶಾಸ್ತ್ರದಲ್ಲಿದೆ, ಆದ್ರೆ ಅತೀ ದೊಡ್ಡವರ ಮಾತು ಕೇಳಬಾರದು. ಯಾಕೆಂದ್ರೆ ನತ್ವೇಕ ಹ್ಯತಿವೃದ್ಧಾನಾಂ ಪಾಂಡವಾನಾಂ ಅನೇಕಿನೀಂ ಪುನರ್ಬಾಲ ಅಪಿ ತೇ ಮತಾಹ. ತುಂಬಾ ವಯಸ್ಸಾದ್ಮೇಲೆ ಅವ್ರ ಮಕ್ಕಳು ತರ ಆಗ್ಬಿಡ್ತಾರೆ. ಅವರಿಗೆ ಸಣ್ಣ ವಿಷಯಕ್ಕೆಲ್ಲ ಹಠ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಮಾತ್ರ ತಗೊಂಡ್ರೆ ತಗೊಳ್ಳಲ್ಲ ಅಂತಾರೆ, ಚೂರು ವಾಕಿಂಗ್ ಹೋಗಿ ಬನ್ನಿ ಅಂದ್ರೆ ಹೋಗಲ್ಲ ಅಂತಾರೆ, ಇಲ್ಲೇ ಕೂತಿರ್ತಾರೆ, ಎಲ್ಲರನ್ನ ಬೈಕೊಳ್ತಾ ಇರ್ತಾರೆ. ನಾವು ಚಿಕ್ಕವರಿದ್ದಾಗ ಎಷ್ಟು ಚೆನ್ನಾಗಿತ್ತು, ಈಗ ಯಾಕೆ ಹೀಗಿದೆ, ನೀವು ಮಾತ್ರ ಈಗ ಸಂತೋಷ ಪಡ್ತೀರಿ, ನಮ್ಗೆಲ್ಲ ಆ ಕಾಲದಲ್ಲಿ ಏನೂ ಇರ್ಲಿಲ್ಲ, ಬರೀ ವಟ 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 ಅಂತಿರ್ತಾರೆ. ಅದರಿಂದಾಗಿ ಅತಿವೃದ್ಧರಾಗಿ ಈ ಭೀಷ್ಮನ ಮಾತುಗಳಿಗೆ ನೀನು ಸೊಪ್ಪು ಹಾಕಬೇಡ. ವೃದ್ಧರ ಮಾತು ಕೇಳಬೇಕು ಅಂತಿದೆ, ಅದು ಶಾಸ್ತ್ರದಲ್ಲಿ ಮಾತು. ಆದ್ರೆ ಅತಿವೃದ್ಧರ ಮಾತುಗಳನ್ನ ಕೇಳಿಸ್ಕೊಳ್ಬಾರದು. ಹೌದು, ಅವನು ಹೇಳಿದ ವಿಷಯ ಸರಿ. ಯಾರು ಅತಿವೃದ್ಧನಾಗಿ ಬುದ್ಧಿಯನ್ನ ಕಳ್ಕೊಂಡಿದ್ದಾನೋ ಅವನು ಮಾತು ಕೇಳಬಾರದು ಅಂತ ಹೇಳಿದ್ದಷ್ಟೇ ಹೊರತು, ಅಥವಾ ಅದನ್ನ ಉಪೇಕ್ಷಿಸಬಹುದು ಅಂತ ಹೇಳಿದ್ದು ಹೊರತು, ಭೀಷ್ಮ ಈಗಲೂ ಕೂಡ ಯುದ್ಧದಲ್ಲಿ ಅಷ್ಟೇ ಪರಿಣತ, ಅಷ್ಟೇ ಜಾಗೃತ. ಯಾಕೆಂದ್ರೆ ಮುಂದೆ ಯುದ್ಧದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಸಾಹಸಮಯವಾದಂತಹ ಬದುಕನ್ನು ನಡೆಸಿದವನು ಅಂತ. ಆದ್ರೆ ಕೆಲವೊಮ್ಮೆ ನಮ್ಗೆ ಅವ್ರ ಹತ್ರ ಯಾವುದೇ ವೀಕ್ ಪಾಯಿಂಟ್ಸ್ ಇಲ್ಲ ಅಂದಾಗ
75 ಆಯ್ತು ಅಂದ್ರೆ ಎಲ್ಲರನ್ನ ಮನೆ ಕಳಿಸ್ಬೇಕು ಅಂತ ಸುಮ್ನೆ ಒಂದು ಗೋಜಲೆಬ್ಬಿಸಿ ಯಾರೋ ಹಿಂದಿನವರನ್ನು ಯಾರೋ ಕೆಲವರನ್ನ ಅಧಿಕಾರದಲ್ಲಿ ಇರ್ಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋರನ್ನು ಇಳಿಸಿದ್ದು ಹೌದು. ಅದರ ಅರ್ಥ ಏನು? 75ರ ನಂತರ ಆ ಅಧಿಕಾರ ನಡೆಸಬಾರದು ಅಂದ್ರೆ, ಅವರಿಗೆ ಕ್ಷಮತೆ ಇಲ್ಲ ಅಂದ್ರೆ ಹಾಗೆ ಮಾಡ್ಬೇಕು. ಕ್ಷಮತೆ ಇದೆ ಅಂದ್ರೆ ಇನ್ನೂ ಹೆಚ್ಚು ಮಾಡ್ಬೋದು. ಈಗ ಯೂನಿವರ್ಸಿಟಿಗಳಲ್ಲೂ ಕೂಡ ನಾವು 60ಕ್ಕೆ ಅಂತ ಅವರನ್ನ ರಿಟೈರ್ಮೆಂಟ್ ಕೊಡುವುದಾದ್ರೂ ಕೂಡ ಬೇರೆ ಎಲ್ಲದಕ್ಕೂ ಕೊಡ್ಬೋದು, ಜ್ಞಾನದಕ್ಕೆ ನೀವು ಕೊಡಬೇಕಾದ ಅಗತ್ಯ ಇಲ್ಲ. ಅವರಿಗೆ ಕ್ಷಮತೆ ಇದ್ದು ಅದಕ್ಕೆ ಅವರು ಮಾನಸಿಕವಾಗಿ ಸಿದ್ಧರಾಗಿದ್ದಾರೆ ಅಂದ್ರೆ ಅವರೇ ಹೆಚ್ಚು ನಮ್ಗೆ ಲಾಭದಾಯಕರು. ಇವರೆಲ್ಲ ಕಲಿತು ಅಭ್ಯಾಸ ಆಗಿ ಅನುಭವ ಪಡ್ಕೊಂಡು ಒಂದು 40 ಬ್ಯಾಚ್ಗಳನ್ನ ಡುಳಿಮ್ ಮಾಡಿ ಬಿಡ್ತಾರೆ. ಫಸ್ಟ್ ನಿನ್ನೆ ಕಲ್ತು ಇವತ್ತು ಪ್ರಿನ್ಸಿಪಾಲ್ ಆಗ್ತಾನಲ್ಲ ಅವನ ಬ್ಯಾಚ್ ಕೈಗಳೇ ಸಿಗುವ ಸುಮಾರು ಒಂದು 20-25 ವರ್ಷದ ಮಕ್ಕಳನ್ನು ಹಾಳು ಮಾಡ್ತಾನೆ. ಯಾಕಂದ್ರೆ ಅವನ ಪ್ರಯೋಗ, ಅವನ ಕೈ ಕೆಳಗೆ ಇವ್ರು ಇರ್ಬೇಕು. ಯಾರು ಅಧ್ಯಯನ ಮಾಡಿದಾರೋ ಅವ್ರ ಕೆಳಗೆ ಇಂಥವ್ರು ಬಂದು ಆಮೇಲೆ ದೊಡ್ಡ ದೊಡ್ಡ ಪೋಸ್ಟ್ಗಳಿಗೆ ಬರಬೇಕು. ಒಂದೇ ಸರ್ತಿ ಅವರು ಯಂಗ್ ಜನರೇಷನ್ ಅನ್ನು ಮೇಲಕ್ಕೆ ಸೀದು ತಗೊಂಡೋಗಿ ಇಡ್ಬೇಕು ಅಂದ್ರೆ ಅನುಭವ ಬೇರೆ, ಅಥವಾ ಅವರಿಗಿರುವಂತಹ ಒಂದು ಕೆಲವೊಮ್ಮೆ ಮನೆಯ ಹಿನ್ನೆಲೆಯಿಂದ ಚೆನ್ನಾಗಿ ಬಂದಿರೋ ಅವ್ರ ಮನೆಯಲ್ಲೂ ಅದೇ ಅಂದ್ರೆ ರಾಜಕಾರಣದಲ್ಲೇ ಇದ್ದವರಾದ್ರೆ ಆಗ ಎಲ್ಲೋ ಒಂಚೂರು ಅನುಭವ ಆದ್ರೂ ಯುವಕ ಸಾಮರ್ಥ್ಯ ಅಂತ ಅನ್ನೋದಕ್ಕೆ ನಾವು ಒಂದೇ ಸರ್ತಿಗೆ ತುಂಬಾ ದೊಡ್ಡ ದೇಶ ನಡೆಸುವ ಅಥವಾ ಒಂದು ಇಡೀ ಕಂಪನಿಗಳನ್ನು ನಡೆಸುವ ಅಧಿಕಾರ ಕೊಡು ತೀರಾ ಕಷ್ಟ. ಯಾಕಂದ್ರೆ ಅದಕ್ಕೆ ಹಿಂದೆ ಮೊದಲು ಯುವರಾಜನನ್ನಾಗಿ ಮಾಡ್ತಾರೆ. ಅವನ್ ರಾಜನ ಜೊತೆಗೆ ಒಂದಿಷ್ಟು ಅಭ್ಯಾಸ ಆಗುತ್ತೆ, ಅವನಿಗೆ ಹೇಗಿರ್ತಾರೆ, ಏನ್ ಮಾಡ್ತಾರೆ, ಏನ್ ನಡೆಯುತ್ತೆ ಇತ್ಯಾದಿಗಳನ್ನು ನೋಡುತ್ತಾರೆ. ಆಮೇಲೆ ಅವರನ್ನ ರಾಜರನ್ನಾಗಿ ಮಾಡುವಾಗ ಅವರಿಗೆ ಒಂದು ಇಷ್ಟು 10 ವರ್ಷ ಅಥವಾ 15 ವರ್ಷ ಯುವರಾಜನಾಗಿದ್ದು ರಾಜನ ಜೊತೆಗೆ ವ್ಯವಹಾರ ಮಾಡಿದ ವ್ಯವಸ್ಥೆಯಿಂದ ಮುಂದೆ ನಡೆಸ್ಲಿಕ್ಕೆ ಸುಲಭ ಆಗುತ್ತೆ. ಇದ್ದಕ್ಕಿದ್ದಾಗೆ ನಿನ್ನೆ ಆಟ ಆಡ್ತಾ ಇದ್ದವನು ಇವತ್ತು ಒಂದೇ ಸರ್ತಿಗೆ ಒಂದು ರಾಜ ಆಗ್ಬಿಟ್ರೆ ಅವನು ಅಲ್ಲೂ ಆಟನೇ ಆಡ್ತಾನೆ, ನನಗೆ ಏನು ಗೊತ್ತಾಗಲ್ಲ. ಲೋಕದ ವ್ಯವಸ್ಥೆ ಮಾಡ್ದಂಗೆ ಮನೇಲಿ ಜಗಳ ಆಡ್ದಂಗೆ ಮಂತ್ರಿಗಳ ಹತ್ರ ಜಗಳ ಆಡ್ತಾನೆ, ಸೇನಾಧಿಪತಿಗಳ ಹತ್ರ ಜಗಳ ಆಡ್ತಾನೆ, ಎಲ್ರೂ ದೂರ ಆಗ್ತಾರೆ. ಯಾಕಂದ್ರೆ ಲಕ್ಷಾಂತರ ಮನಸ್ಸುಗಳನ್ನ ಸುಲಭದಲ್ಲಿ ಒಂದೇ ಹಂತದಲ್ಲಿ ಕೂತು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಯಾವುದಕ್ಕೆ ಏನ್ ಬೇಕು ಅನ್ನೋದನ್ನ ಅರ್ಥ ಮಾಡಿ, ಈಗ ಅಡಿಗೆಗೆ ಹೋಗುವಾಗ್ಲೂ ಕೂಡ ಅವನಿಗೆ ಎಷ್ಟೇ ಅವನು ಯೂಟ್ಯೂಬ್ಗಳಲ್ಲಿ ಅಥವಾ ಅಲ್ಲಿ ಇಲ್ಲಿ ಎಲ್ಲ ಓದಿಕೊಂಡಿದ್ರು ಕೂಡ ಮೋಸ್ಟ್ಲಿ ಸ್ವಾಮಿಗಳು ಬರ್ತಾರೆ ಅನ್ಸುತ್ತೆ, ಕೂಡುವಂತಹ ಸಾಧ್ಯತೆಗಳಿದ್ರೂ ಕೂಡ ಅನುಭವ ಅಂತ ಅನ್ನೋದಕ್ಕೆ ತುಂಬಾ ಒತ್ತು ಕೊಡ್ತಾರೆ. ಈಗ ಅದಕ್ಕೆ ಹಿಂದೆ ಎಲ್ಲ ಏನು ಅಂದ್ರೆ ಆ ಅಡಿಗೆ ಅವ್ರ ಜೊತೆಗೆ ಒಂದು 4 ಸರ್ತಿ ಕರ್ಕೊಂಡು ಹೋಗ್ತಾರೆ. ಒಲೆ ಹಚ್ಚುವುದು ಇತ್ಯಾದಿಗಳು ಕೂಡ ಅಷ್ಟು ಸುಲಭದ ಕೆಲಸ ಅಲ್ಲ. ನಾವು ಅನ್ಕೊಳ್ತೇವೆ ಅದೇನು ದೊಡ್ಡ, ಈಗ ಇನ್ನು ಸುಲಭ ಬಿಡಿ, ಆಗದ ಕಾಲದಲ್ಲಾದ್ರೂ ಅದಕ್ಕೂ ಒಂದು ಟೆಕ್ನಿಕ್ ಇದೆ, ತುಂಬಾ ಸರಳವಾದ ಟೆಕ್ನಿಕ್ಗಳಿವೆ. ಅದು ಅವನಿಗೆ ಹೋಗಿ ಬಂದು 4 ದಿವಸ ಆಗುವಾಗ ಅಲ್ಲಿ ಅವ್ರು ಯಾವತ್ತೂ ಕೂಡ 120 ಗ್ರಾಮ್ ಹಾಕ್ಬೇಕು, 18 ಗ್ರಾಮ್ ಹಾಕ್ಬೇಕು, 30 ಗ್ರಾಮ್ ಹಾಕ್ಬೇಕು, ಅವ್ರ ಕೈ ಸೆರೆ ಒಂದು ಅನುಭವ ಇರುತ್ತೆ. ನೀವು ಹಳ್ಳಿಯಲ್ಲಿ ಅಜ್ಜಿಯರ ಅಡಿಗೆ ನೋಡಿದ್ರೆ ಅವ್ರು ಯಾವತ್ತೂ ಕೂಡ ನಿಮ್ಗೆ ಅವ್ರ ಹತ್ರ ನೀವು ಒಂದು ಇಂಟರ್ವ್ಯೂ ಮಾಡಿ ಎಷ್ಟು ಕೊಬ್ಬರಿ ಹಾಕ್ತೀರಿ, ಎಷ್ಟು ಗೋಡಂಬಿ ಹಾಕ್ತೀರಿ, ಎಷ್ಟು ದ್ರಾಕ್ಷಿ ಹಾಕ್ತೀರಿ, ಎಷ್ಟು ಬಾದಾಮಿ ಹಾಕ್ತೀರಿ ಕೇಳಿದ್ರೆ ಅದೆಲ್ಲ ಗೊತ್ತಾಗಲ್ಲ ಅವ್ರಿಗೆ. ಮಾಡುವಾಗ ನೀನು ನನ್ನ ಜೊತೆಗೆ ತೋರಿಸ್ತೇನೆ ಆಗ್ತಾ ಅವ್ರಿಗೆ ಆ ಪಾತ್ರೆ ಅಳತೆ ನೋಡಿ ಎಷ್ಟು ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ. ಅದೊಂದು ನಾಲೆಜ್, ಅದು ತುಂಬಾ ಸಹಜ. ಅದು ಹಾಗೆ ಒಂದು ಆದ್ರೆ ಅವ್ರ ಜೊತೆಗೆ ಒಂದು 4 ಸರ್ತಿ ಅಭ್ಯಾಸ ಆದ್ಮೇಲೆ ಗೊತ್ತಾಗುತ್ತೆ. ಈ ಸಾರು ಮಾಡುವಾಗ ಅದು ತಳ ಹಿಡಿಬಾರ್ದು ಅಂದ್ರೆ ಅವ್ರ ಹತ್ರ ಒಂದು ಟೆಕ್ನಿಕ್ ಇರುತ್ತೆ. ಎಷ್ಟೇ ಚೆನ್ನಾಗಿ ಉರಿಲಿ, ಜೋರ್ ದಗ ಉರಿಲಿ, 1-2 ತೆಂಗಿನಕಾಯಿ ತುರಿದದ್ದನ್ನ ತೊಳೆದು ಗೆರಟೆ ಅದ್ರೊಳಗೆ ಹಾಕಿದ್ರೆ ಕೊನೆಯವರೆಗೂ ಕೆಳಗೆ ತಳದಲ್ಲಿ ಆ ಬೇಳೆ ಕೆಳಗೆ ಹಿಡಿದು ಸೀದು ಹೋಗಲ್ಲ. ಸಿಂಪಲ್. ಅಷ್ಟೇ ಕೆಲವೆಲ್ಲ ಸಂಗತಿಗಳು. ಯಾವುದೋ ಒಂದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕಿ ಬಿಡ್ತಾರೆ. ಉಪ್ಪು ಹಾಕಿದ್ರೆ ಅದ್ರ ಟೇಸ್ಟೇ ಬೇರೆ ಆಗ್ಬಿಡುತ್ತೆ. ಸಿಹಿ ಪದಾರ್ಥಕ್ಕೂ ಕೂಡ ಕೆಲವೊಮ್ಮೆ ಅಂದ್ರೆ ಈ ತರ ಅದೆಲ್ಲ ನಿಮ್ಗೆ ಎಲ್ಲೂ ಬರ್ದಿಟ್ಟು ತೋರಿಸುವಂತದ್ದು ಆಗಿರುವುದಿಲ್ಲ ಕೆಲವು ವಿಷಯಗಳು. ಇದು ಕೇವಲ ನಾನು ಒಂದು ಉದಾಹರಣೆ ಕೊಟ್ಟಿದ್ದು. ಹೀಗೆ ಎಲ್ಲಾ ಫೀಲ್ಡ್ಗಳಲ್ಲೂ ಹಾಗೆ, ಎಲ್ಲಾ ಫೀಲ್ಡ್ಗಳಲ್ಲೂ ಆ ಕ್ಷೇತ್ರದಲ್ಲಿ ಚೆನ್ನಾಗಿ ಕೆಲಸ ಮಾಡಿದವನ ಜೊತೆಗೆ ಸ್ವಲ್ಪ ದಿನ ನಾವು ಕಾಲ ಕಳೆದಿದ್ರೆ ಮಾತ್ರ ಅದರ ಸೂಕ್ಷ್ಮಗಳನ್ನ ಸರಳವಾಗಿ ಗುರುತಿಸಿ ಅದನ್ನ ಕಷ್ಟಪಡದೆ ಮಾಡ್ಲಿಕ್ಕಾಗುತ್ತೆ. ಇಲ್ಲ ಅಂದ್ರೆ ಕಷ್ಟಪಟ್ಟು ಅವನಿಗೆ ಅನುಭವಕ್ಕಾಗುವ ತನಕ ಅಷ್ಟೊತ್ತಿಗೆ ಒಂದು ಅರ್ಧ ಜೀವನ ಕಳೆದೋಗಿರುತ್ತೆ. ಅವನಿಗೆ ಅನುಭವ ಆಗಿ ಇದು ಹೀಗಲ್ಲ, ಅದು ಹಾಗೆ ಮಾಡಿದ್ರೆ ತಪ್ಪಾಗುತ್ತೆ, ಅವನಿಗೆ ಪೆಟ್ಟು ಬೀಳುತ್ತೆ ಕೆಲವೊಮ್ಮೆ.
ಒಂದೊಂದ್ ಸರ್ತಿ ಅದು ಅವನಿಗೆ ಲಾಭವೇ, ಯಾಕಂದ್ರೆ ಇನ್ನೊಂದ್ ಸರ್ತಿ ಆ ತಪ್ಪಾಗದ ಹಾಗೆ ಮಾಡ್ಲಿಕ್ಕೆ ಅವನಿಗೆ ಶಕ್ತಿ ಕೊಡುತ್ತೆ. ಆದ್ರೆ ಎಲ್ಲ ಸಂದರ್ಭದಲ್ಲಿ ಹಾಗೇನೆ ಅನುಭವ ಅವನೇ ಕಷ್ಟಪಟ್ಟು ಕಲಿಬೇಕು, ಅವನೇ ಕಷ್ಟಪಟ್ಟು ಅಭ್ಯಾಸ ಮಾಡಬೇಕು ಅಂತ ಅನ್ನೋದು ಬೇಕಾಗಿಲ್ಲ. ಅದಕ್ಕೆ ದೊಡ್ಡವರ ಸಹಕಾರ ಬೇಕು ಅಂತ. ಅದಕ್ಕೆ ಪೂಜೆಯಲ್ಲೂ ಕೂಡ ಮೊದಲು ಶ್ರೀ ಗುರುಭ್ಯೋ ನಮಃ ಅಂತ ಹೇಳುದು. ಯಾಕೆಂದ್ರೆ ಗುರುಗಳಿಂದ ಆ ಮಂತ್ರದ ಅನುಸಂಧಾನ ಮಾಡುವಾಗ ಸರಳವಾದ ಕ್ರಮಗಳನ್ನ ತಿಳ್ಕೊಂಡು ಕಷ್ಟಪಡದೆ ಮಾಡ್ಲಿಕ್ಕಾಗುತ್ತೆ. ಅವರ ಸಹಕಾರ ಇಲ್ಲದೆ ಇದ್ದಾಗ ನಾವು ಯಾವ ಕೆಲಸವನ್ನು ಕೂಡ ಅಚ್ಚುಕಟ್ಟಾಗಿ ಮಾಡ್ಲಿಕ್ಕೆ ಕಷ್ಟ. ಹಾಗೆ ಕರ್ಣನ ಮಾತು ಸರಿ ಇದೆ, ಆದ್ರೆ ಸಮಯ ಸರಿ ಇಲ್ಲ ಹೇಳಿದ್ದು. ಯಾಕೆಂದ್ರೆ ಭೀಷ್ಮಾಚಾರ್ಯರು ಯಾವತ್ತೂ ಕೂಡ ಧೃತರಾಷ್ಟ್ರನಿಗೆ ಅನ್ಯಾಯ ಮಾಡಬೇಕು ಅಂತ ಕಲ್ಪಿಸ್ಕೊಳ್ಳಿಲ್ಲ. ಇವನ್ ಮಾಡುವ ಕೆಲಸಗಳು ಇಷ್ಟ ಇಲ್ಲ ಅಷ್ಟೇ ಬಿಟ್ರೆ, ಇಲ್ಲಿ ಅಂದ್ರೆ ಈ ಕತ್ತಿ ಮಸೆಯುವುದು ಅಂತ ಹೇಳ್ತಾರಲ್ಲ, ಇವರಿಗೆ ಸೋಲುವ ಹಾಗೇನೆಲ್ಲ ಮಾಡಬಹುದು ಅನ್ನೋ ತರ ಯಾವತ್ತೂ ಯೋಚನೆ ಮಾಡಿದವರೇ ಅಲ್ಲ. ಒಂದು ಕಡೆಗೆ ಸ್ಟಿಕ್ ಆಗಿದ್ದಾರೆ ಅಂದ್ರೆ ಅದನ್ನ ಕೊನೆ ತನಕನೂ ಹಾಗೆ ತಮ್ಮ ಜೀವ ಇಲ್ಲ ಅಂದ್ರೆ ಜೀವ ಯಾಕೆ ಬಿಡ್ಬೇಕಿತ್ತು? ಜೀವ ಬಿಡುವ ಪ್ರಸಂಗವೇ ಬರಬಾರ್ದಿತ್ತು. ಬದುಕಬೇಕು ಅಂತ ಆಸೆ ಇದ್ರೆ ಮಧ್ಯದಲ್ಲೇ ಎದ್ದು ಹೋಗ್ಬೋದಿತ್ತು, ಅಥವಾ ಪಾಂಡವರ ಪಕ್ಷ ಸೇರ್ಕೊಂಡ್ಬಿಡ್ಬೋದಿತ್ತು, ಅಥವಾ ನಾನಿಲ್ಲ ಅಂತ ಹಿಂದೆ ಸರಿಬಹುದಿತ್ತು. ಇಷ್ಟೆಲ್ಲ ಆಗಿಯೂ ಅವರು ಅಂದ್ರೆ ದೂರುವವರಿಗೆ ಏನಂದ್ರೂ ಒಳ್ಳೆ ಗುಣ ಕಾಣುವುದೇ ಇಲ್ಲ, ಅವರಿಗೆ ದೂರುದೊಂದೇ ಕೆಲಸ. ಅದರಿಂದ ನಾವು ಇದು ನಮ್ಗೆ ಜೀವನಕ್ಕೂ ದೊಡ್ಡ ಪಾಠ. ಇಂಥ ಸಂಗತಿಗಳು ಎಷ್ಟೇ ನಮ್ಮಲ್ಲಿ ಒಳ್ಳೆಯ ಗುಣಗಳಿದ್ರು ಕೂಡ ಅವರಿಗೆ ಒಂದು ಸರ್ತಿ ನಮ್ಮ ವಿಷಯದಲ್ಲಿ ಕೆಡುಕು ಭಾವನೆ ಬಂದು ಬಿಟ್ರೆ ಅವ್ರು ಯಾವತ್ತೂ ಮತ್ತೆ ಎಷ್ಟು ಒಳ್ಳೆಯದನ್ನ ನಾವು ಅವರ ಮುಂದೆ ಪ್ರಕಟಿಸಿದ್ರು ಕೂಡ ಅಥವಾ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಕೂಡ ಅದನ್ನು ಅವ್ರು ಒಪ್ಪಿಕೊಳ್ಳಿಕ್ತಾ ಇರಲಿಲ್ಲ. ಹಾಗಾಗಿ ನಾನೊಬ್ಬನೇ ಇಡೀ ಯುದ್ಧದಲ್ಲಿ ಏಕಾಕಿ ಸ್ಪರ್ಧತೆ ನಿತ್ಯಂ ಸರ್ವೇಣ ಜಗತಾಸಹ ನಚಾನ್ಯಂ ಪುರುಷಂ ಕಂಚಿತ್ ಮನ್ಯತೆ ಮೋಘದರ್ಶನ. ಭೀಷ್ಮನ ಬಗ್ಗೆ ಹೇಳುದವನು ಒಬ್ಬನೇ ಸ್ಪರ್ಧೆಯಲ್ಲಿ ಇರಬೇಕು ಅಂತ ಬಯಸ್ತಾನೆ. ಬೇರೆಯವರು ಯಾರು ಕೂಡ ನನ್ನ ಎದುರುಗಡೆ ನನ್ನ ಜೊತೆಗೆ ಸ್ಪರ್ಧೆಯಲ್ಲಿ ಇರಬೇಕು ಅಂತ ಅವನು ಇಷ್ಟಪಡಲ್ಲ. ಆಮೇಲೆ ಬೇರೆಯವರನ್ನು ಯಾರನ್ನು ಕೂಡ ಒಬ್ಬ ಪರಿಪೂರ್ಣ ಪುರುಷ ಅಂತ ಒಪ್ಪುದೇ ಇಲ್ಲ. ನಾನೇ ಪರಿಪೂರ್ಣ, ಬೇರೆಯವರೆಲ್ಲರ ಬರೀ ಅವ್ಯವಸ್ಥೆ. ಮನ್ಯತೆ ಮೋಘ ದರ್ಶನ. ಮೋಘ ಅಂದ್ರೆ ವ್ಯರ್ಥ ಅಂತ. ಬೇರೆಯವರು ಎಲ್ಲರಲ್ಲೂ ವ್ಯರ್ಥವಾದ ಶಕ್ತಿ ಇದೆ, ಉಪಯೋಗ ಇಲ್ಲದ ವ್ಯಕ್ತಿತ್ವ ಇದೆ ಅಂತಾನೆ ಅವನು ನಿರ್ಣಯ ಮಾಡುದು. ನಾನೊಬ್ಬನೇ ಸರಿಯಾದ ರೀತಿಯಲ್ಲಿ ಯುದ್ಧಕ್ಕೆ ಸಹಕಾರವನ್ನು ನೀಡುವವನು, ಬೇರೆಯವರು ಯಾರು ಉಪಯೋಗಕ್ಕೆ ಬರದವರು ಅಂತ ಎಲ್ಲರನ್ನು ತಿರಸ್ಕಾರ ಮಾಡುವುದೇ ಅವನ ಬುದ್ಧಿ. ಕೃತ ಸೇನಾಪತಿ ಸ್ವೇಷ ತ್ವಯಾ ಭೀಷ್ಮೋ ನರಾಧಿಪ ಸೇನಾಪತಿ ಯಶೋಗಂತ ನತು ಯೋಧಾನ್ ಕಥಂಚನ. ಸೇನಾಧಿಪತಿಯಾಗಿ ಇವನನ್ನ ನೀನೀಗ ವರ್ಣೆ ಮಾಡಿದ್ದಿ, ಸ್ವೀಕಾರ ಮಾಡಿದ್ದಿ. ನಿಜವಾಗಿ ಸೇನಾಪತಿ ಯಶದ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗ್ಬೇಕು, ಆದ್ರೆ ಇವನು ನಮ್ಮನ್ನ ಯಶದ ಕಡೆಗಲ್ಲ ಕಸದ ಕಡೆ ಕರ್ಕೊಂಡು ಹೋಗ್ತಾನೆ. ಡಂಪ್ ಮಾಡ್ಬೇಕಾಗತ್ತೆ ನಮ್ಮೆಲ್ಲರನ್ನು ಕೂಡ. ನಾಹಂ ಜೀವತಿ ಗಾಂಗೆ ಯೋತ್ಸೆ ರಾಜನ್ ಕಥಂಚನ ಹತೇ ಭೀಷ್ಮೇತು ಯೋದ್ಧಾಸ್ಮಿ ಸರ್ವೈರೇವ ಮಹಾರಥೈ. ಜೀವತಿ ಗಾಂಗೆಯೇ ಜೀವತಿ ಸತಿ. ಗಾಂಗೆಯ ಉಸಿರಿರುವ ತನಕ ನಾನು ನಯೋತ್ಸ್ಯೆ, ನಾನು ಯುದ್ಧ ಮಾಡಲ್ಲ. ಹತೇ ಭೀಷ್ಮೆ, ಭೀಷ್ಮ ಯಾವತ್ತು ಪತನಗೊಳ್ತಾನೋ ಅವತ್ತು ಯೋದ್ಧಾಸ್ಮಿ. ಎಲ್ಲ ಅವನು ಯುದ್ಧ ಮಾಡಿ ಯಾರನ್ನೆಲ್ಲ ಇನ್ನು ಉಳಿಸಿರ್ತಾನೆ ಮಹಾರಥರನ್ನ, ಅವರೆಲ್ಲರನ್ನ ನಾನೊಬ್ಬನೇ ಉರುಳಿಸ್ತೇನೆ. ಅವನು ಉಳಿಸಿದ್ದನ್ನು ನಾನು ಉರುಳಿಸ್ತೇನೆ. ಇದು ನನ್ನ ಪಣ, ನಾನ್ ಮಾಡ್ತೇನೆ ಈ ಕೆಲಸವನ್ನ. ಭೀಷ್ಮ ಸಮುದ್ಯುತೋಯಂ ಭಾರೋ ಮೇ ಸುಮಹಾನ್ ಸಾಗರೋಪಮ ಧಾರ್ತರಾಷ್ಟ್ರಸ್ಯ ಸಂಗ್ರಾಮೇ ವರ್ಷಪೂಗಾಭಿಚಿಂತಿತ. ಆಯ್ತು, ನೀನ್ ಹಾಗೆ ಅನ್ಕೋ. ವರ್ಷಪೂಗೈ, ಹಲವು ವರ್ಷಗಳಿಂದ ಈ ಮನೆತನದ ಹೊಣೆಗಾರಿಕೆಯನ್ನು ಹೊತ್ತವನು ನಾನೇ. ವಿಚಿತ್ರವೀರ್ಯನಿಂದ ಹಿಡಿದು ಧೃತರಾಷ್ಟ್ರನಿಂದ ಹಿಡಿದು ನೀನೀಗ ಮೀಸೆ ಬಂದು ಚೂರು ಬೆಳೆದ ತನಕವೂ ಕೂಡ ಈ ರಾಜ್ಯವನ್ನ ರಾಷ್ಟ್ರವನ್ನ ಕಾಪಾಡಿದವನು ನಾನೇ. ಹೌದು, ನನಗೆ ಅಭಿಮಾನ ಇದೆ. ನಾನು ನೋಡ್ಕೊಳ್ಳೋನು, ನಾನೇ ಇದನ್ನ ನಿರ್ವಹಣೆ ಮಾಡೋನು. ತಪ್ಪೇನಿದೆ? ನೋಡ್ಕೊಳ್ತೇನೆ ಅಂತ ಬರೀ ಸ್ಟೇಟ್ಮೆಂಟ್ ಕೊಟ್ಟು ಕೈ ತೊಳ್ಕೊಂಡು ಓಡೋಗಿಲ್ಲ ನಾನು. ಯಾಕಂದ್ರೆ ಅವನಿಗೆ ಹೇಳ್ತಾ ಇರೋ ಮಾತು, ನೀನ್ ಎಂತೆಂತ ಟೈಮಲ್ಲಿ ಕೈ ಕೊಟ್ಟಿದ್ದಿ ಅಂತ ನನಗೆ ಗೊತ್ತು ಅಂತ ಮುಂದೆ ಹೇಳ್ತಾನೆ ಅದನ್ನು. ವರ್ಷಪೂಗೈ ಅಭಿಚಿಂತಿತ, ಹಲವು ವರ್ಷಗಳಿಂದ ನಾನು ಅಭಿಚಿಂತನೆ ಮಾಡಿದ್ದೇನೆ. ನಮ್ಮ ರಾಷ್ಟ್ರವನ್ನ ಹೇಗೆ ಉಳಿಸ್ಕೋಬೇಕು, ಅದರ ಹಿತಕ್ಕಾಗಿ ಏನೇನು ಮಾಡಬಹುದು ಅನ್ನೋದನ್ನ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಆದ್ರಿಂದಾಗಿ ಸಮೇತಂ ಪಾರ್ಥಿವಂ ಕ್ಷತ್ರಂ ಕಾಶಿರಾಜ ಸ್ವಯಂವರೆ ನಿರ್ಜಿತ್ಯೈಕರ್ಥೇನೈವ
ಯಾ ಕನ್ಯಾ ತರಸಾಹೃತ. ಇನ್ನು ನಿನಗೆ ಗೊತ್ತಿದ್ರು ಮತ್ತೊಮ್ಮೆ ನೆನಪಿಸ್ತೇನೆ. ಕಾಶಿರಾಜನ ಮನೆಯಲ್ಲಿ ಸ್ವಯಂವರದ ಹೊತ್ತಿನಲ್ಲಿ ಅಸಂಖ್ಯ ಯುವ ಯೋದ್ಧಾರರು ಕಾಶಿರಾಜನ ಮಕ್ಕಳನ್ನ ಸ್ವಯಂವರದಲ್ಲಿ ಪಡೆಯುವುದಕ್ಕೆ ಬಂದ ಹೊತ್ತಿನಲ್ಲಿ ಏಕರಥ, ನಾನೊಬ್ಬನೇ, ನನಗೆ ಸಾರಥಿಯೂ ಇರಲಿಲ್ಲ, ನಾನೇ ಕುದುರೆ ಓಡಿಸಿ ನಾನೇ ಯುದ್ಧವನ್ನ ಮಾಡುತ್ತಾ ನನ್ನನ್ನು ಆವರಿಸಿಕೊಂಡ 100 ಯೋಧರನ್ನ, ರಥಿಕರನ್ನ ಒಬ್ಬನೇ ಸೋಲಿಸಿದ್ದೇನೆ. ಇದು ಎಲ್ರಿಗೂ ಗೊತ್ತಿರುವ ಸಂಗತಿ. ಎಲ್ಲೋ ಗುಟ್ಟಾಗಿ ಅವ್ರು ಮೊನ್ನೆ ಎಲ್ಲೋ ಹೋದ್ರಂತೆ, ಅಲ್ಲೇನೋ ಪ್ರೈಸ್ ಬಂತಂತದ್ದು, ಯಾವ ಪೇಪರಲ್ಲೂ ಬರಲಿಲ್ಲ, ಸ್ಪರ್ಧೆ ಆಗಿದ್ದು ಗೊತ್ತಿಲ್ಲ ಅಂತ ಕೆಲವೊಂದ್ ಸರ್ತಿ ಕೆಲವ್ರದ್ದೆಲ್ಲ ಪತ್ರಗಳಿರ್ತವೆ, ಅವರೇ ಅಚ್ಚ ಹಾಕಿಸ್ಕೊಂಡ್ ಬರ್ತಾರೆ. ಅವ್ರದ್ದೇ ಹೆಸರಲ್ಲಿ ಅವರೇ ಯಾರ್ದು ಸೈನ್ ಹಾಕ್ಸಿ ಅವರೇ ಒಂದು ಪ್ರಶಸ್ತಿ ಪತ್ರ ರೆಡಿ ಮಾಡಿಕೊಂಡು ಸಾವಿರಾರು ಜನರು ತುಂಬಿದಂತಹ ಸಭೆಯಲ್ಲಿ ಇಂತಹ ಪತ್ರವನ್ನ ಪ್ರದಾನ ಮಾಡಲಾಗಿದೆ ಅಂತ ಬೋರ್ಡ್ ಹಾಕೊಂಡ್ ಬರ್ತಾರೆ. ಅಂತದ್ದು ಸಿಕ್ಕಾಪಟ್ಟೆ ಪತ್ರಿಕೆಗಳಲ್ಲಿ ಅವರೇ ಆಮೇಲೆ ಕೊಟ್ಟು, ಆಮೇಲೆ ಯಾವುದೋ ಊರಿದ್ದೆ ಅದ್ಲಿದ್ದೋ ಒಂದು ಜನ ಸಮೂಹದ ಒಂದು ಫೋಟೋ ತೆಗೆದು ಅದನ್ನು ನೋಡೋರ ತರದೊಂದು ಹಾಕಿ, ಇವನು ಮಾತ್ರ ಕೂತಿರೋ ಸ್ಟೇಜ್ ಇದೊಂದು ಖಾಲಿ ಫೋಟೋ ಹಾಕಿ ಜನರ ಮಧ್ಯದಲ್ಲಿ ಬಂದಿದ್ದಾರೆ ಆಗಿರುವುದನ್ನು ಹೇಳಿದ್ ನಾನು. ಯಾರೋ ಒಬ್ರು ತುಂಬಾ ಫೋಟೋ ಕಳಿಸಿದ್ರು, ಹೀಗ್ ಮಾಡ್ತಿದ್ದಾರೆ ಹಾಗೆ ಮಾಡ್ತಿದ್ದಾರೆ ಅಂತ. ಪುಣ್ಯಾತ್ಮನಿಗೆ ಗೊತ್ತಿಲ್ಲ ನಮ್ಮ ಹತ್ರ ಮಾತ್ರ ಕ್ಯಾಮರಾ ಇರುವುದಲ್ಲ, ಬೇರೆಯವ್ರ ಹತ್ರನೂ ಇರುತ್ತೆ ಅಂತ. ಇನ್ಯಾರೋ ಒಬ್ರು ಹಿಂದಿನಿಂದ ಫೋಟೋ ತೆಗೆದಿದ್ದಾರೆ, ಇವರೊಬ್ಬರೇ ಇದ್ದಾರೆ, ಕೆಳಗಡೆ ಯಾರು ಇಲ್ಲ, ಫೋಟೋ ತೆಗೆಯೋರೇ ಒಬ್ರು ಇದ್ದಿದ್ದು. ಅದನ್ನು ತೆಗೆದು ನಾವು ಇಷ್ಟು ಜನರು ಇರ್ಬೇಕಾದ ಸ್ಟೇಜಿನಲ್ಲಿ ಈ ವಿಷಯವನ್ನ ಪ್ರಸ್ತುತಪಡಿಸಿದ್ದೇವೆ ಅಂತ ಬೋರ್ಡ್ ಹಾಕೊಂಡು ಫೋಟೋ ಹಾಕೊಂಡಿರ್ತಾರೆ. ಫೋಟೋದಲ್ಲಿ ಏನು ಮಾಡ್ಬೋದಲ್ಲ, ಯಾರನ್ನು ಬೇಕಾದ್ರೂ ಬೇಸ್ತು ಬೀಳಿಸ್ಬೋದು. ಅದೆಲ್ಲ ನಮ್ಗೆ ನಾವು ಮಾಡಿದ್ದೇವೆ ಅನ್ನುವ ಪ್ರಾಮಾಣಿಕತೆ ನಮ್ಮ ರಕ್ಷೆಗೆ ಬಲ ಹೊರತು ನಾವು ಆ ಫೋಟೋದಲ್ಲಿ ಏನನ್ನು ಕೂಡ ತೀರ್ಮಾನ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಭೀಷ್ಮ ಅವನನ್ನ ಬೈತಾನೆ, ನೋಡು, ನಹ್ಯಹಂ ತ್ವದ್ಯ ವಿಕ್ರಮ್ಯ ಸ್ಥವಿರೋಪಿ ಶಿಶೋಸ್ತವ ವೃದ್ಧ ಶ್ರದ್ಧಾಮಹಂ ಚಿಂದ್ಯಾಂ ಜೀವಿತಸ್ಯ ಚ ಸೂತಜ. ನನ್ನನ್ನ ನೀನು ಮುದಿಯ ಅಂತ ಹೇಳ್ತಾ ಇದ್ದಿ, ಗೊತ್ತು, ಹೌದು ನಾನು. ಆದ್ರೆ ನಿನ್ನನ್ನ ಮಲಗಿಸುವಷ್ಟು ತಾಕತ್ ನನಗಿದೆ. ನೀನು ನನ್ನ ಎದುರುಗಡೆ ನಿಂತು ಯಾವತ್ತೂ ಕೂಡ ಯುದ್ಧದಲ್ಲಿ ಗೆಲ್ಲಲಾರೆ. ನೀನು ಯಾವ ರೀತಿಯಿಂದಲೂ ನನಗೆ ಸಮನೇ ಅಲ್ಲ. ಜಾಮದಗ್ನೇನ ರಾಮೇಣ ಸಹಸ್ರಾಣಿ ವಿಮುಂಚತ ನಮೇ ವ್ಯಥಾ ಕೃತಾ ಕಾಚಿತ್ ತ್ವಂತು ಮೇ ಕಿಂಕರಿಷ್ಯತಿ. ಸಾವಿರಾರು ಬಾಣಗಳನ್ನು ಒಟ್ಟೊಟ್ಟಿಗೆ ಪರಶುರಾಮನನ್ನ ಮೇಲೆ ಎಸೆದಾಗಲು ಅವುಗಳನ್ನು ಛಿದ್ರಗೊಳಿಸಿ ಅವನಿಗೆ ಮರುತ್ತರವನ್ನ ಕೊಟ್ಟಂತಹ ತಾಕತ್ತಿನ ನನಗೆ ನೀನ್ ಯಾವ ಲೆಕ್ಕ? ನೀನ್ ಬಚ್ಚ, ನೀನ್ ಶಿಶು ಅಂತ ಬೈತಾನೆ, ಶಿಶುರಸಿ, ನೀನ್ ನನಗೆ ಬಚ್ಚ ಅಂದ್ರೆ ಈ ಸ್ಟೈಲ್ ಡೈಲಾಗ್ ಎಲ್ಲ ಹಳೇದು ಅಂತ. ನೀನೇನು ಅಲ್ಲ ನನ್ನ ಮುಂದೆ, ಆದ್ರೆ ನೀನನ್ನು ಇಷ್ಟು ಉಳಿಸಿದೇನಲ್ಲ ಅದೇ ನನ್ನ ದೊಡ್ಡತನ ಅಂತ ತಿಳ್ಕೊಂಡು ಹೊರಡು. ನಿನಗೆ ಬೇರೆ ಏನ್ ನನಗೆ ಹೇಳಲಿಕ್ಕೆ ಇಷ್ಟ ಇಲ್ಲ ನಿನ್ನ ಹತ್ರ. ಯುದ್ಧಸ್ವ ಸಮರೇ ಪಾರ್ಥ ಏನ ವಿಸ್ಪರ್ಧಸೆ ಸಹ ದ್ರಕ್ಷ್ಯಾಮಿ ತ್ವಾಂ ವಿನಿರ್ಮುಕ್ತಂ ಯಸ್ಮಾದ್ ಯುದ್ಧಾತ್ ಸುದುರ್ಮತೆ. ಹೌದು, ಪಾರ್ಥನ ಜೊತೆಗೆ ಯುದ್ಧ ಮಾಡುವ ಸಂದರ್ಭದಲ್ಲಿ ನೀನು ಬೆನ್ನು ಕೊಟ್ಟು ಹೋಗಿದ್ದು ಗೊತ್ತಿಲ್ವಾ? ಘೋಷಯಾತ್ರೆಯ ಸಂದರ್ಭದಲ್ಲಿ ಮೊನ್ನೆ ವಿರಾಟನಗರದ ಯುದ್ಧದಲ್ಲಿ ಏನ್ ಮಾಡಿದ್ರಿ ನೀವು? ಏನ್ ಮಾಡ್ತಿದ್ರಿ ನೀವು? ಓಡಿ ಹೋದದಲ್ವಾ? ಆದ್ರಿಂದ ಅಚಿಂತ್ಯತ. ಅಷ್ಟೊತ್ತಿಗೆ ದುರ್ಯೋಧನಿಗೆ ತಲೆ ಕೆಡ್ತು. ಇವರೇ ಇಬ್ರು ಜಗಳ ಆಡ್ತಾ ಇದ್ರೆ ಅವನಿಗೆ ಟೆನ್ಷನ್. ಇವರಿಬ್ರು ಕಿರಿಕಿರಿ ಮಾಡ್ಕೊಂಡು ಇಬ್ರು ನಾನು ಮಾಡಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಅದಕ್ಕೆ ತಕ್ಷಣ ಇಬ್ಬರನ್ನು ಸಮಾಧಾನ ಮಾಡ್ತಾನೆ. ಬೇಡ ಮಾಂ ಸಮೀಕ್ಷಸ್ವ ಗಾಂಗೆಯ. ಅಜ್ಜ, ನನ್ ಕಡೆ ನೋಡಿ ಮಾತಾಡಿ, ಬಿಟ್ಬಿಡಿ ವಿಷಯ, ಹೋಗ್ಲಿ ಆ ಕಡೆ. ಕಾರ್ಯಂ ಹಿಮ ಹದುದ್ಯತಂ. ಈಗ ದೊಡ್ಡ ಕೆಲಸ ಬಂದಿದೆ, ಯುದ್ಧ ಅನ್ನೋದು ದೊಡ್ಡದಿದೆ. ನೀವು ಇಲ್ಲಿ ವಾಕ್ಯುದ್ಧ ಮಾಡ್ಕೊಂಡು ಕೂತ್ರೆ ಏನು ಉಪಯೋಗ ಇಲ್ಲ. ಇದರಿಂದ ಏನು ನಾವು ಪಾಂಡವರನ್ನ ಸೋಲಿಸಿ ನಮ್ಮ ರಾಜ್ಯವನ್ನ ಮರಳಿ ಪಡೀಲಿಕ್ಕೆ ಆಗುದಿಲ್ಲ. ಈ ಯುದ್ಧದಲ್ಲಿ ಏನು ಅರ್ಥ ಇಲ್ಲ. ಚಿಂತ್ಯತ ಇದಮೇಕಾಗ್ರಂ ಮಮ ನಿಶ್ರೇಯಸಂ ಪರಂ. ನೀವೀಗ ಇಬ್ರು ಸೇರಿ ಚಿಂತಿಸ್ಬೇಕಾದದ್ದು ಒಂದೇ, ನಿಶ್ರೇಯಸಂ ಪರಂ. ನಮಗೆ ಕುರುಕುಲಕ್ಕೆ ಏನು ಒಳ್ಳೇದಾಗುತ್ತೆ, ನಮ್ಮ ಮನೆತನಕ್ಕೆ ಏನು ಹಿತ ಆಗುತ್ತೆ, ಅದನ್ನ ಮಾತ್ರ ಯೋಚನೆ ಮಾಡ್ಬೇಕು. ಈಗ ಈ ವಿಷಯಗಳೆಲ್ಲ ಬೇಕಿಲ್ಲ. ಹಿಂದಿದ್ದೆಲ್ಲ ಕಟ್ಕೊಂಡು ಯಾರು ಏನ್ ಮಾಡ್ಲಿಕ್ಕಾಗುತ್ತೆ? ಅದನ್ನ ನಂಬ್ಕೊಂಡು ನಾವು ಈಗ ಬದುಕ್ಲಿಕ್ಕಾಗುತ್ತಾ? ಅದಾಗೋಯ್ತು. ಕೆಲವು ವಿಷಯದಲ್ಲಿ ಅದು ಕರೆಕ್ಟು, ಹಿಂದಿದ್ದನ್ನು ಚಿಂತಿಸ್ಕೊಂಡು. ಆದ್ರೆ ಇಲ್ಲಿ ಪ್ರಸಂಗ ಏನಿದೆ ಅನ್ನೋದನ್ನ ಭೀಷ್ಮ ಸರಿಯಾಗಿ ನಿರೂಪಣೆ ಮಾಡಿದ್ದಾನೆ. ಆದ್ರೆ ಕರ್ಣನಿಗೆ ಬೇಜಾರಾಗುತ್ತೆ. ಸತ್ಯ ಇನ್ನೂ ಒಂದ್ ಬಿಟ್ರೆ ಹೇಳ್ತಾನೆ ಇರ್ತಾನೆ, ಒಂದೊಂದೇ.
ಆಗ ಅವನು ನಾನು ಯುದ್ಧನೇ ಮಾಡಲು ಹೋಗ್ಬಿಡ್ತೇನೆ ಅಂತ ಅಂದುಬಿಟ್ರೆ ಕಷ್ಟ. ಅದಕ್ಕೋಸ್ಕರ ಮಧ್ಯದಲ್ಲಿ ಉಭಾವಪಿ ಭವಂತೋ ಮೇ ಮಹತ್ಕರ್ಮ ಕರಿಷ್ಯತ, ನೀವಿಬ್ರು ನನಗೆ ಕಣ್ಣಿದ್ದಾಗ ಎರಡು, ಇದ್ರಲ್ಲಿ ಎಡಗಣ್ಣು ಬೇಕೋ ಬಲಗಣ್ಣು ಬೇಕೋ ಕೇಳಿದ್ರೆ ನಾನು ಏನ್ ಹೇಳಿ? ಎರಡೂ ಮಹತ್ಕರ್ಮ ಕುರುವತಃ, ನೀವಿಬ್ರು ಮಹಾನ್ ಕರ್ಮ ಮಾಡುವವರು, ಅಸಾಧಾರಣ ಬಲಿಷ್ಠರು, ನನಗೆ ನೀವಿಬ್ರೂ ಬೇಕು. ನಿಮ್ಮಿಬ್ಬರನ್ನೂ ನಾನು ಗಮನದಲ್ಲಿ ಇಟ್ಟುಕೊಂಡೇ ಯುದ್ಧದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಆದ್ರಿಂದ ಬಲಮಮಿತ್ರಾಣಾಂ ಶ್ರೋತುಮಿಚ್ಛಾಮಿ ಕೌರವ ಪ್ರಭಾತಾಯಾಂ ರಜನ್ಯಾಂ ವೈ ಇದಂ ಯುದ್ಧಂ ಭವಿಷ್ಯತಿ. ನಾಳೆ ಬೆಳಿಗ್ಗೆ ಆದ್ರೆ ಯುದ್ಧ ಆಗುತ್ತೆ ಅಜ್ಜ, ನನಗೆ ಬಲಾಬಲಗಳನ್ನು ತಿಳ್ಕೊಳ್ಬೇಕು. ಅಮಿತ್ರರ ದೌರ್ಬಲ್ಯ ಏನು, ಮಿತ್ರ ಅಂದ್ರೆ ಶತ್ರುಗಳ ದೌರ್ಬಲ್ಯ ಏನು, ಶತ್ರುಗಳ ಪ್ರಾಬಲ್ಯ ಏನು, ಇದು ನನಗೆ ಗೊತ್ತಾಗಬೇಕು. ನೀವು ಇದನ್ನು ಹೇಳಿ ನನಗೆ ಅಂದ್ರೆ ಅವನ ಕಡೆಯಿಂದ ಮಾತನ್ನು ಸ್ವಲ್ಪ ಡೈವರ್ಟ್ ಮಾಡಿ ತನ್ನ ಕಡೆಗೆ ಗಮನ ಸೆಳೀತಾನೆ. ಆಗ ಭೀಷ್ಮಾಚಾರ ಅಂತದ್ದೆಲ್ಲ ವೈಷಯಿಕವಾದ ಅಂಶಗಳು ಬಂದಾಗ ಅವ್ರಿಗೆ ತುಂಬಾ ಖುಷಿ, ತನ್ನ ಅನುಭವ ತೆರೆದುಕೊಳ್ಳುತ್ತಲ್ಲ, ಅದ್ ಬಿಟ್ರು, ಅವನ ಬಗ್ಗೆ ಮಾತಾಡೋದು ಬಿಟ್ರು, ಶುರು ಮಾಡಿದ್ರು. ನನ್ನ ಪ್ರಕಾರ ಪಾಂಡವರಲ್ಲಿ ಬಹಳ ಜನ ಅತಿರಥರಿದ್ದಾರೆ. ಏಚಾಪ್ಯರ್ಧರತಾರಾಜನ್ ಪಾಂಡವಾನಾಂ ಅತಃ ಶೃಣು. ಅರ್ಧರಥರು ಇದ್ದಾರೆ ಅದರಲ್ಲಿ, ಅದನ್ನು ನಾನು ಹೇಳ್ತೇನೆ. ನಾನು ಕರ್ಣನನ್ನ ಅರ್ಧರಥ ಅಂತ ಹೇಳಿದ್ದು ಅಂದ್ರೆ ಕೋಪದಿಂದ ಹೇಳಿದ್ದಲ್ಲ, ಅವರಲ್ಲಿ ಯಾರು ಅರ್ಧರಥ ಅನ್ನೋದನ್ನು ಹೇಳ್ತೇನೆ ನಾನು. ಅದು ಮತ್ತೆ ಟಾಂಟ್ ಮಧ್ಯದಲ್ಲಿ. ಅರ್ಧರಥನನ್ನು ಹೇಳ್ತೇನೆ, ಪೂರ್ಣರಥನ್ನು ಹೇಳ್ತೇನೆ. ಯದಿ ಕೌತೂಹಲಂ, ನಿಜವಾಗಿ ನಿನಗೆ ತಿಳ್ಕೊಳ್ಳುವ ಯೋಚನೆ ಇದ್ರೆ ಖಂಡಿತ ನಾನು ಅದನ್ನ ಹೇಳ್ತೇನೆ. ಸ್ವಯಂ ರಾಜ ರಥೋದಾರ ಪಾಂಡವ ಕುಂತಿನಂದನ. ಕುಂತಿನಂದನನಾದ ಅಣ್ಣ ಧರ್ಮರಾಜ ಸ್ವಯಂ ರಥೋದಾರ ಅಂದ್ರೆ ಯುದ್ಧ ರಥದಲ್ಲಿ ಕೂತು ಯುದ್ಧ ಮಾಡ್ಲಿಕ್ಕೆ ಅತ್ಯಂತ ಸಮರ್ಥ. ಅಸ್ಮಿನ್ ಅಗ್ನಿವತ್ ಸಮರೇ ತಾತ ಚರಿಷ್ಯತಿನ ಸಂಶಯ. ಬೆಂಕಿ ಅಂತೆ ಓಡಾಡ್ತಾನೆ. ಸಾಮಾನ್ಯವಾಗಿ ಯುಧಿಷ್ಠಿರನ ಬಗ್ಗೆ ಯುದ್ಧದಲ್ಲಿ ಅವನ ಹೆಸರೇ ಹೇಳುದು ಯುಧಿ ಸ್ಥಿರ ಅಂತ, ಯುದ್ಧದಲ್ಲಿ ಅತ್ಯಂತ ಪರಾಕ್ರಮಿ. ಆದ್ರೆ ಸಾಮಾನ್ಯ ಅವನ ಯುದ್ಧದ ಬಗ್ಗೆ ಯಾರು ಹೆಚ್ಚು ಹೇಳುದೇ ಇಲ್ಲ. ಅವನನ್ನ ಒಂಥರ ಪಾಪದವನು, ಏನು ಧರ್ಮ 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 ಅನ್ಕೊಂಡ್ ಕೂತಿರ್ತಾನೆ ಅಂತ ಅಷ್ಟೇ ಹೇಳ್ತಾರೆ. ಅದು ವಿವೇಕದಿಂದ ಅವನು ಹಾಗೆ ಮಾತಾಡುವುದು ಹೊರತು ದೌರ್ಬಲ್ಯದಿಂದ ಹಾಗೆ ಮಾತಾಡುವುದಲ್ಲ. ಆದ್ರೆ ನಿಜವಾದ ಕೆಚ್ಚನ್ನ, ಯುದ್ಧದಲ್ಲಿ ತೋರಿಸಬೇಕಾದ ಕೆಚ್ಚನ್ನ ಅವನು ತೋರಿಸ್ತಾನೆ. ನಮೇ ಸಂಶಯ, ಈ ವಿಷಯದಲ್ಲಿ ನನಗೆ ಸಂಶಯ ಇಲ್ಲ. ಭೀಮಸೇನಸ್ತು ರಾಜೇಂದ್ರ ರಥೋಷ್ಟ ಗುಣಸಂಹಿತ ನ ಸಸ್ಯಾಸ್ತಿ ಸಮೋ ಯುದ್ಧೇ ಗತಯಾ ಸಾಯಕೈರಪಿ. ಇದು ಭೀಷ್ಮಾಚಾರ್ಯರ ಮಾತು. ಭೀಮಸೇನಸ್ತು, ಭೀಮಸೇನ ರಥ ಅಷ್ಟಗುಣ 8 ಪಟ್ಟು. ಸಾಮಾನ್ಯ ನಾವು ಮಹಾರಥರು ಅತಿರಥರು ಎಲ್ಲ ರಾಶಿ ಹಾಕಿದ್ರೆ ಏನು ಅಂತ ಹೆಸರು ಕೊಡ್ತೀವೋ ಅದರ 8 ಪಟ್ಟು ತಾಕತ್ತಿರೋನವನು ಯುದ್ಧದಲ್ಲಿ. ಯಾಕೆಂದ್ರೆ ಯುದ್ಧದಲ್ಲಿ ಒಬ್ಬನನ್ನ ಕೊಲ್ಬೇಕು ಅಂದ್ರೆ ಅವನಿಗಿಂತ 4 ಪಟ್ಟಾದ್ರು, ಅಂದ್ರೆ ಸಾಮಾನ್ಯ ಅವ್ರು ಹೇಳುದೇನು ಅಂದ್ರೆ 4 ಪಟ್ಟು ಇದ್ರೆ ಸೋಲಿಸಬಹುದು, 10 ಪಟ್ಟು ತಾಕತ್ತಿದ್ರೆ ಕೊಲ್ಬಹುದು, ಇಲ್ಲ ಅಂದ್ರೆ ಕೊಲ್ಲಿಕ್ಕಾಗಲ್ಲ. ನಮ್ಗೆ ಇವತ್ತೇನು ಅಂದ್ರೆ ತಾಕತ್ತು ಅಂದ್ರೆ ನಮ್ಮ ಹತ್ರ ಕೈಲಿರೋ ಆಯುಧದ ಮೇಲೆ ಡಿಪೆಂಡ್, ಮೋಸ ಇತ್ಯಾದಿಗಳೆಲ್ಲ ಉಪಯೋಗಕ್ಕೆ ಬರುತ್ತೆ. ಆದ್ರೆ ನಿಜವಾದ ಯುದ್ಧ ಅಂತ ಬಂದಾಗ, ತಾಕತ್ತಿನ ಶಕ್ತಿಯ ಪ್ರಯೋಗ ಅಂತ ಬಂದಾಗ ಅವನಿಗಿಂತ 4 ಪಟ್ಟು ಜಾಸ್ತಿ ಶಕ್ತಿ ಇದ್ರೆ ಅವನನ್ನು ಸೋಲಿಸ್ಬೋದು, ಅವನಿಗಿಂತ 10 ಪಟ್ಟು ತಾಕತ್ತಿದ್ರೆ ಕೊಲ್ಬಹುದು. ಇದು ಸಾಮಾನ್ಯ ಯುದ್ಧದ ನಿಯಮ. ಇದನ್ನು ದುರ್ಯೋಧನನೇ ಒಂದ್ ಕಡೆ ಎಲ್ಲೋ ಹೇಳ್ತಾನೆ. ನತಸ್ಯಾಸ್ತಿ ಸಮೋ ಯುದ್ಧೆ. ಎರಡೂ ಸೇನೆಯಲ್ಲಿ ಅವನಿಗೆ ಸಮಾನನಾದ ಯುದ್ಧ ಕರ್ತ ಯೋಧ ಇನ್ನೊಬ್ಬ ಇಲ್ಲ. ಗದೆಯ ಗದೆಯಲ್ಲೂ ಹಾಗೆ, ಸಾಯಕೈರಪಿ ಬಾಣಗಳಲ್ಲೂ ಹಾಗೆ. ಬಾಣವನ್ನು ಕೂಡ ಅವನು ಬಿಡುವ ವೇಗ ಬಾಣಕ್ಕಿಂತ ಮೊದಲೇ ಹೊಡೆದು ಬರ್ತಾನೆ. ಅದರಿಂದ ಬಾಣ ಹೆಚ್ಚು ಯೂಸ್ ಮಾಡಲ್ಲ ಅವನು. ಬಾಣ ಹೋಗುವ ಮುಂಚೆ ಹೊಡೆದು ಬರೋನಿಗೆ ಬಾಣ ಯಾಕೆ? ದೂರದಲ್ಲಿದ್ದವರನ್ನ ಇಲ್ಲಿ ಹೋಗಿ ಯುದ್ಧ ಮಾಡುವುದು ಕಷ್ಟ ಅನ್ನೋದಕ್ಕೋಸ್ಕರ ಬಾಣ ಉಪಯೋಗಿಸುದು. ಆದ್ರೆ ಇವನು ಬಾಣ ಬಿಡುವ ಮುಂಚೆನೆ ಹೋಗಿ ಹೊಡೆದು ಬಂದ್ರೆ ಬಾಣ ಯಾಕಬೇಕು? ಆದ್ರಿಂದ ಬಾಣ ಉಪಯೋಗ ಇದೆ, ಮುಂದೆ ಯುದ್ಧದಲ್ಲಿ ಅವನು ಬಾಣ ಉಪಯೋಗ ಮಾಡಿದ್ದಿದೆ. ಆದ್ರೂ ನಮ್ಗೆ ಸಾಮಾನ್ಯ ಅವರ ಚಿತ್ರ ಬಂದಾಗ ಒಂದ್ ಗದೆ, ದೊಡ್ಡೊಟ್ಟೆ, ಒಂದೊರ ಬೋದಾಳ, ಒಂದಿಷ್ಟು ಮೀಸೆ ಇಲ್ಲದವನು, ಆಮೇಲೆ ಏನು ದುಡುಕು, ಇದು ಭೀಮಸೇನನ ಚಿತ್ರಣವನ್ನ ಸಾಮಾನ್ಯ ಬೇಕು ಅಂತಾನೆ ತಿಳಿಯದೆ ಮಾಡಿದ್ದಲ್ಲ. ಇದೆಲ್ಲ ಉದ್ದೇಶಪೂರ್ವಕವಾಗಿ ಭೀಮಸೇನನ ಕೆಟ್ಟದಾಗಿ ಚಿತ್ರಿಸುವಂತಹ ಒಂದು ಪರಂಪರೆ ಈ ದೇಶದಲ್ಲಿ ಅವ್ಯಾಹತವಾಗಿ ನಡೆದು ಬಂದಿದೆ. ಆದ್ರೆ ಹೌದು, ಬೇಕು ಅಂತಾನೆ ಇಷ್ಟು ಸ್ಪಷ್ಟವಾಗಿ ಭಾರತದಲ್ಲಿ ಅವನನ್ನ
ಅವನನ್ನು ವೃಕೋದರ ಅಂತ ಹೆಸರಿದೆ, ಆದ್ರೂ ತಿಮ್ಮಣ್ಣಿ ಅಂತಾನೆ ಕರೆಯುದು ಅವನನ್ನ. ಯಾರು ತಿಮ್ಮಣ್ಣಿ ಅಂದ್ರೆ ತಿಂದ ಮೇಲೆ ಇನ್ನೊಬ್ರೆಲ್ಲ ಬಂದು ಎತ್ಕೊಂಡು ಹೋದ್ರೆ ತಿಮ್ಮಣ್ಣಿ ಅವನು. ಯಾರು ತಾನು ತಿಂದ ಮೇಲೂ ಹೊಟ್ಟೆ ತೋಳದ ಹೊಟ್ಟೆ ಹಾಗೆ ಎಲ್ಲೂ ಕೂಡ ಉಬ್ಬೇರದೆ ಕರೆಕ್ಟ್ ಆಗಿ ಇದೆ ಅಂತಂದ್ರೆ ಅವನನ್ನ ಯಾಕೆ ನಾವು ಆ ಶಬ್ದದಿಂದ ಕರಿಬೇಕು? ಬರೀ ತಿನ್ನುದೊಂದೇ ಕೆಲಸ ಅನ್ನುವ ಹಾಗೆ. ಬಂಡಿ ಅನ್ನವನ್ನು ಉಂಡಿತು ಕೂಸು, ಬಂಡಿ ಅನ್ನವನ್ನು ಉಂಡಿತು ಕೂಸು. ಆಯ್ತು, ಬಂಡಿ ಅನ್ನ ತಿಂದ ಮೇಲೆ ಅವನನ್ನು ಕೊಲ್ಲಿಲ್ವ? ಉಂಡ ಮೇಲೆ ತಾನೇ ಆ ಬಕಾಸುರನನ್ನು ಕೊಂದದ್ದು. ಯಾರಿಗಾದ್ರೂ ಮಾಡ್ಲಿಕ್ಕೆ ಆಗುತ್ತಾ? ಊಟ ಮಾಡಿದ್ನ ಒಂದ್ 2 ಸೌಟ್ ಬಡ್ಸಿ ಅಂದ್ರೇನೆ ಆಗಲ್ಲ. ಅಯ್ಯೋ, ಊಟ ಆದ್ಮೇಲೆ ಆಗಲ್ಲ, ನೀವು ಅದಕ್ಕಿಂತ ಮುಂಚೆ ಎಷ್ಟು ಕೆಲಸ ಬೇಕಾದ್ರೂ ಹೇಳಿ, ಊಟ ಆದ್ಮೇಲೆ ಬಡಿಸ್ಲಿಕ್ಕೆ ಆಗಲ್ಲ ಅಂತೀವಿ ನಾವು. ಅಂತದ್ರಲ್ಲಿ ಯುದ್ಧ ಮಾಡಿ ಅಂತ ರಾಕ್ಷಸನ 1,00,000 ಅವನ ಪರಿವಾರದವರಿದ್ರು ಬಕಾಸುರನದ್ದು. ಅವರನ್ನೆಲ್ಲ ನಿಗ್ರಹಿಸಿ, ನೀವಿನ್ನು ಮುಂದೆ ಸಾಮಾನ್ಯ ಜನರ ಜೊತೆಗೆ ಮಾಂಸಾಹಾರಾದಿಗಳನ್ನು ಬಿಟ್ಟು ನಿಮ್ಗೇನು ದುಡಿದು ತಿನ್ಲಿಕ್ಕೆ ಆಗುತ್ತೋ ಆ ರೀತಿ ಬದುಕುದಾದ್ರೆ ಜೀವ ಬಿಡ್ತೇನೆ, ಇಲ್ಲಾಂದ್ರೆ ಜೀವ ತೆಗಿತೇನೆ ಅಂತಾನೆ. ಇಲ್ಲ ಇಲ್ಲ ಅಂತ ಅವರೆಲ್ಲ ಶರಣಾಗಿ ಆಮೇಲೆ ಸಾಮಾನ್ಯರ ಜೊತೆಗೆ ಬೆರೆತ್ರು ಅನ್ನೋ ಪ್ರಸಂಗ ಬರುತ್ತೆ. ಅದು ಒಂದು ಸಾಕು. ಊಟ ಆದ್ಮೇಲೆ ಮಾಡಿದ ಯುದ್ಧ ಅದು. ಯಾಕಂದ್ರೆ ಯುದ್ಧ ಆದ್ಮೇಲೆ ಎಲ್ಲ ಕೈ ಮೈಯೆಲ್ಲ ರಕ್ತ ಮಾಡಿಕೊಂಡು ನೆತ್ತರ ಮಾಡಿಕೊಂಡು ಆ ಹೆಣವನ್ನ ಸೂತಕ ಇಟ್ಟುಕೊಂಡು ಎಲ್ಲಿ ಊಟ ಮಾಡುದು? ಅದಕ್ಕೆ ಮೊದ್ಲು ಊಟ ಮುಗಿಸ್ಕೊಂಡ. ಅಂದ್ರೆ ಪಕ್ಕದ ಮನೇಲಿ ಸತ್ರು ಈ ಮನೆಯವ್ರು ಊಟ ಮಾಡಲ್ಲ, ಅದು ಹೆಣ ತೆಗೆಯೋ ತನಕ ಕ್ರಮ ಅದೊಂದು. ಹಾಗೆ ತಾನೇ ಕೊಂದು ಆಮೇಲೆ ಊಟ ಮಾಡ್ಲಿಕ್ಕೆ ಆಗುತ್ತಾ? ಅದಕ್ಕೆ ಮೊದ್ಲೇ ಎಲ್ಲ ತಿಂದು ಆಮೇಲೆ ಅವನನ್ನು ಹೋಗಿ ಯುದ್ಧ ಮಾಡಿದ. ಅಂದ್ರೆ ಈ ರೀತಿ ಭೀಮಸೇನನ ತಾಕತ್ತಿನ ಬಗ್ಗೆ ಬೇಕು ಅಂತಾನೆ ಒಂದು ನಿರ್ಲಕ್ಷ್ಯ ಇದೆ. ಉದ್ದೇಶ ಪೂರ್ವಕವಾಗಿ ಅವನ ಮೇಲೆ ಕೋಪ ಅಂದ್ರೆ ಅದು ಸಹಜ, ಜೀವ ಸಹಜ ಕೋಪ ಅದು. ಅದೇನು ಕೆಲವೊಮ್ಮೆ ಹೇಳುದಿಲ್ವಾ, ಅವ್ರು ನಮ್ಗೇನು ಮಾಡಿಲ್ಲ ಆದ್ರೂ ಕೋಪ ಇರುತ್ತೆ ಅವ್ರ ಮೇಲೆ. ಗೊತ್ತಿಲ್ಲ ಅದು, ಅವ್ರು ಬಂದ್ರೆ ಇರಿಟೇಟ್ ಆಗ್ತಾ ಇರುತ್ತೆ, ಕೇಳಿಕ್ಕಾಗಲ್ಲ, ಅವ್ರು ನೋಡ್ಲಿಕ್ಕಾಗಲ್ಲ, ಮಾತಾಡ್ಸ್ಲಿಕ್ಕಾಗಲ್ಲ. ಹಾಗೆ ನಮ್ಗೆ ಕೆಲವೊಮ್ಮೆ ಕೆಲವ್ರ ಬಗ್ಗೆ ಅನ್ಸುತ್ತೆ. ಅದೆಲ್ಲ ಯಾವುದೋ ಕಾಲಾಂತರದ್ದು ಹಿಂದಿದ್ದೆಲ್ಲ ಯೋಚನೆಗಳು ಇರ್ತವೆ. ಒಬ್ರು ಪರ್ವತೀಕರ್, ಅವ್ರ ಹೆಸರೇನೋ ಮತ್ತೆ ನಾನು, ಸ್ವಯಂಭೂ ಅಂತ ಮಹಾಭಾರತದ ಬಗ್ಗೆ ನಿಜವಾದ ಅಧ್ಯಯನ ನಾವು ಹೇಗೆ ಮಾಡಬೇಕು. ಅವರು ಮಹಾರಾಷ್ಟ್ರದವರು, ಅವರು ಯಾವ ಮತಕ್ಕೂ ಸೇರಿದವರಲ್ಲ. ಅವರೊಬ್ಬ ಒಳ್ಳೆಯ ವಿಮರ್ಶಕರಾಗಿ ನಾವು ಮಹಾಭಾರತದ ಬಗ್ಗೆಗೆ ಇವತ್ತು ಏನೇನ್ ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದೀವಿ ಅಂತ ಅವ್ರದ್ದೊಂದು ಅದರಲ್ಲಿ ಅವರು ಭೀಮಸೇನನ ಬಗ್ಗೆ ಎಲ್ಲೆಲ್ಲಿ ಮಹಾಭಾರತದಲ್ಲಿ ಅಂಶ ಬಂದಿದೆ ಇಷ್ಟೆಲ್ಲ ಇದ್ರು ಯಾಕೆ ಭೀಮಸೇನನನ್ನ ಬಫೂನ್ ತರ ಚಿತ್ರಿಸ್ತಾರೆ ನಾಟಕಗಳಲ್ಲಿ, ಸಿನಿಮಾಗಳಲ್ಲಿ ಅಥವಾ ಬೇರೆ ಬೇರೆ ಪ್ರಸಂಗಗಳಲ್ಲಿ. ಅವನನ್ನ ಎಲ್ಲಿಯೂ ಅರ್ಜುನನನ್ನ ಹೈಲೈಟ್ ಮಾಡ್ತಾರೆ, ಭೀಮಸೇನನ ಬೇಕು ಅಂತ ಹಿಂದಕ್ಕೆ ಸರಿಸ್ತಾರೆ. ಇದು ತಪ್ಪಲ್ವಾ? ಇತಿಹಾಸ ಮಾಡಿ ತಪ್ಪಲ್ವಾ ಅಂತ ಅವರೊಂದು ತಮ್ಮದೇ ಶೈಲಿಯಲ್ಲಿ ಬೇರೆ ಬೇರೆ ಭಾರತದಲ್ಲೇ ಸಿಕ್ಕಿದ ಮಾತುಗಳನ್ನ ಕೊಟ್ಟು, ಭಾರತದಲ್ಲೇ ಸಿಕ್ಕಿದಂತಹ ಶ್ಲೋಕಗಳನ್ನೇ ಎದುರಿಗಿಟ್ಟುಕೊಂಡು ಅದನ್ನ ಸಮರ್ಥಿಸಿದ್ದಾರೆ, ವ್ಯಾಖ್ಯಾನ ಮಾಡಿದ್ದಾರೆ. ಹೀಗೆ ನಾಗಾಯುತ ಬಲೋಮಾನಿ ತೇಜಸಾ ನಸ ಮಾನುಷಃ, 10,000 ಆನೆಗಳ ಬಲದಿಂದ ಕೂಡಿದವನು ಅವನು. ಸುಮ್ಮನೆ ಹೊಗಳಿಕೆಗೆ ಮಾತಲ್ಲ, ಅವನು ಮನುಷ್ಯನೇ ಅಲ್ಲ, ಆ ಪುರುಷಿ ನಯ್ಯೆ, ಮಹಾಪುರುಷ ಅಂತ ಹೇಳಿದಾಗೆ. ನ ಮಾನುಷ, ಅವನು ಮನುಷ್ಯ ಅಲ್ಲ ಅಂತ. ಅದು ಆ ಸೌಗಂಧಿಕ ಪುಷ್ಪ ತರುವಾಗ್ಲಿ ಇದೇ ಮಾತು ಹೇಳ್ತಾರೆ. ಇಲ್ಲಿ ಮನುಷ್ಯರೇ ಬರುದಿಲ್ಲ, ನೀವ್ ಹೆಂಗ್ ಬಂದ್ರಿ ಅಂತ. ಗೊತ್ತಾಯ್ತಲ್ವ ನಾನು ಯಾರು ಅಂತ. ನೀವು ಮನುಷ್ಯರೇ ಅಲ್ಲ ಆದ್ರಿಂದ, ನಾನ್ ಮನುಷ್ಯನೇ ಅಲ್ಲ ಆದ್ರಿಂದ ಒಳಗ್ ಬಂದೆ ಅಂತ ಅರ್ಥ. ಅದು ಇಲ್ಲಿ ಮನುಷ್ಯರಿಗೆ ಆಗುದಿಲ್ಲ ಬರ್ಲಿಕ್ಕೆ, ಇದು ಮನುಷ್ಯ ದುರ್ಗಮ, ನೀನ್ ಹೇಗ್ ಬಂದಿ? ಗೊತ್ತಾಯ್ತಲ್ಲ, ನಾನು ಒಳಗ್ ಬಂದ ಮೇಲೆ ಬದುಕಿದ್ದೇನೆ, ಇನ್ನೂ ನನ್ನ ಸಾಮರ್ಥ್ಯ ನಿಮ್ಮನ್ನೆಲ್ಲ ಹೊಡೆದುರುಳಿಸಿ ಮಲಗಿಸಿದ್ದೇನೆ ಅಂದ್ರೆ ನನ್ನ ಸಾಮರ್ಥ್ಯ, ಅದೇ ನಾನು ಯಾರು ಅಂತ ಪರಿಚಯ ಮಾಡಿ ಕೊಡ್ತಾ ಇದೆಯಲ್ವಾ ಅಂತಾನೆ ಹೇಳ್ತಾನೆ. ಇಂಥ ಮಾತುಗಳನ್ನೆಲ್ಲ ಮರ್ತೇ ಬಿಡ್ತಾರೆ ಅವನ ತಾಕತ್ತಿನ ಬಗ್ಗೆ ಹೇಳುವಾಗ. ಇನ್ನು ಪುರುಷರ್ಷಭರಾದ ಅಶ್ವಿ ದೇವತೆಗಳೇ ನಕುಲ ಸಹದೇವರಾಗಿ ಬಂದವರು, ಅವರೂ ಕೂಡ ಯುದ್ಧದಲ್ಲಿ ನಿಂತ್ರೆ ರುದ್ರವತ್ ಪ್ರಚರಿಷ್ಯಂತಿ, ರುದ್ರನ ಹಾಗೆ ಸುತ್ತಾಡ್ತಾರೆ ಯುದ್ಧದಲ್ಲಿ. ಒಬ್ರಲ್ಲ, ಸರ್ವೇ ಏವ ಮಹಾತ್ಮಾನಃ ಸಾಲಸ್ತಂಭ ಇವೋದ್ಗತಾ. ಇಡೀ ಪಾಂಡವರ ಕಡೆಯಲ್ಲಿನ ಎಲ್ಲ ಯೋಧರು ಕೂಡ, ಯುದ್ಧದಲ್ಲಿ ಪ್ರಮುಖರಾದಂತಹ ಹೋರಾಟಗಾರರೆಲ್ಲರೂ ಕೂಡ ದೊಡ್ಡದಾದ ಎತ್ತರದ ಸಾಲ ಮರದ ಸ್ತಂಭ ಇದ್ದ ಹಾಗೆ ಗಟ್ಟಿ ಬೇರೂರಿ ನಿಂತಿರ್ತಾರೆ. ಅವ್ರು ಅಲ್ಲಾಡುದಿಲ್ಲ, ಅಂದ್ರೆ ಹಿಂದೆ ಸರಿಯುವುದಿಲ್ಲ ಅಂತ ಅರ್ಥ. ಸಾಲ ಸ್ತಂಭ ಇವೋದ್ಧತ, ಎದ್ದು ನಿಂತಿರ್ತಾರೆ.
ಸುಮಾರು ಅವರ ಏನೇನು ಸಾಮರ್ಥ್ಯ ಇದೆ. ಜವೆ ಪ್ರಹಾರೇ ಸಮ್ಮರ್ತೆ ಸರ್ವ ಏವಾತಿ ಮಾನುಷಾಃ ಸರ್ವೈರ್ಜಿತಾ ಮಹೀಪಾಲಾಃ ದಿಗ್ಜಯೇ ಭರತರ್ಷಭ ಶ್ರೀಮಂತಃ ಪುರುಷ ವ್ಯಾಘ್ರಾ ಇವ ಬಲೋತ್ಕಟಾಃ. ಹುಲಿಗಳು ಹೇಗೆ ತಮ್ಮ ಕಾಡಿನ ನೆಲೆಯಲ್ಲಿ ತಮಗಿಂತ ಉಳಿದ ಎಲ್ಲಾ ಪ್ರಾಣಿಗಳ ಮೇಲೂ ಅತಿಯಾದ ಬಲದಿಂದ ರಾಜನಾಗಿ ಮೆರೆಯುತ್ತೋ ಹಾಗೆ ಇವರು ಕೂಡ ಪುರುಷೌ ವ್ಯಾಘ್ರಾಹ, ಆದರೆ ಶ್ರೀಮಂತ, ತಪ್ಪು ಕೆಲಸದ ಬಗ್ಗೆ ತಮಗೆ ತಾವೇ ನಾಚಿಕೆ ಪಟ್ಟುಕೊಂಡು ಹಿಂದೆ ಸರಿಯುವವರು. ಜವೆ ವೇಗದಲ್ಲಿ, ಪ್ರಹಾರೆ ಹೊಡೆತ ಕೊಡುವ ಏನಂತಾರೆ ಚಾಕಚಕ್ಯತೆ ಅಂತ ಹೇಳ್ಬೋದು, ಸಮ್ಮರ್ಧೆ ಮುಗಿ ಬೀಳುವುದರಲ್ಲಿ, ಸರ್ವ ಏವ ಅತಿಮಾನುಷ ಎಲ್ಲರೂ ಒಂದು ರೀತಿ ಮಾನುಷ ಧರ್ಮಕ್ಕಿಂತ ಮೀರಿ ಮುನ್ನುಗ್ಗುತ್ತಾರೆ. ಅವರ ಈ ಬಲದಿಂದಲೇನೆ ಅವರು ಈಗಾಗಲೇ ದಿಗ್ವಿಜಯವನ್ನ ಸಾಧಿಸಿ ರಾಜಸೂಯ ಯಾಗವನ್ನ ಮಾಡುವಾಗ ಅಷ್ಟೂ ಯಾಕೆಂದ್ರೆ ರಾಜಸೂಯ ಯಾಗ ಮಾಡುವುದು ಸುಲಭ ಅಲ್ಲ. ನಮಗೆ ಕೇವಲ ಅದೊಂದು ರಾಜರ ಮೇಲಿನ ಗೆಲುವು ಅಷ್ಟೇ ಅಲ್ಲ, ಅದು ಬೇರೆ ಮುಖನೂ ಇದೆ ಅದಕ್ಕೆ. ಆದ್ರೆ ಅದು ಒಂದು ಪ್ರಧಾನ ಮುಖ ಅಲ್ವಾ. ಆಗಿನ ಕಾಲದಲ್ಲಿ ಇದ್ದ ಯಾವ ರಾಜರಿಂದಲೂ ಕೂಡ ಈ ಯಾಗಕ್ಕೆ ವಿರೋಧ ಇಲ್ಲ ಅಂದ್ರೆ ಮಾತ್ರ ರಾಜಸೂಯ ಯಾಗ ಮಾಡ್ಲಿಕ್ಕಾಗತ್ತೆ. ಯಾರೋ ಒಬ್ಬ ನಾನಿದಕ್ಕೆ ಒಪ್ಪಿಗೆ ಸೂಚಿಸಲ್ಲ ಅಂದ್ರೆ ಅವನ ಜೊತೆಗೆ ಯುದ್ಧ ಮಾಡ್ಬೇಕಾಗತ್ತೆ, ಸೋಲಿಸಿ ಆಮೇಲೆ ಮಾಡ್ಬೇಕು ಯಾಗ. ಅದರಿಂದಾಗಿ ಆ ಕಾಲದ ಎಲ್ಲರೂ ಸುಲಭದಲ್ಲಿ ಪಾಂಡವರ ಮೇಲೆ ಪ್ರೀತಿಯಿಂದ ಏನು ಕೊಡ್ಲಿಲ್ಲ ಕಪ್ಪ. ಕೆಲವರಿಗೆ ತಮ್ಮ ತಾಕತ್ತಿನ ಒಂದು ಪ್ರದರ್ಶನ ಆಗಬೇಕು ಅಂತ ಅನ್ನೋ ಬಯಕೆಯಿಂದ ಹೋರಾಡಿದ್ರು. ಕೆಲವರು ಜರಾಸಂಧನನ್ನ ಕಳ್ಕೊಂಡ ಮೇಲೆ ಅವನ ಬಳಗದವರು ಇವರೆಲ್ಲ ಸೇಡ್ ತೀರಿಸ್ಕೊಳ್ಬೇಕು ಅಂತ ಹಠಕ್ಕೋಸ್ಕರ ಕುದುರೆಯನ್ನು ಹಿಡಿದಿದ್ರು. ಹೀಗೆ ಎಲ್ಲಾ ರೀತಿಯಿಂದಲೂ ಯುದ್ಧಗಳಾಗಿವೆ. ಅಷ್ಟೂ ಯುದ್ಧಗಳಲ್ಲಿ ಭೀಮ, ಅರ್ಜುನ, ನಕುಲ, ಸಹದೇವ 4 ದಿಕ್ಕುಗಳಿಗೆ ಹೋಗಿ 4 ಕಡೆಯಿಂದ ಅನೇಕ ಪುಂಡಪೋಕರಿ ರಾಜರನ್ನು ಕೂಡ ಸೋಲಿಸಿ ಕಪ್ಪವನ್ನ ತಂದು ಸ್ವತಃ ತಮ್ಮ ತೋಳಿನ ಬಲದಿಂದ, ಯಾವುದೋ ಅಸ್ತ್ರದ ಬಲ ಅಥವಾ ಇನ್ಫ್ಲೂಯೆನ್ಸು ಅಥವಾ ಇನ್ನೇನೋ ಒಂದು ಕಾರಣದಿಂದ ಸುಲಭದಲ್ಲಿ ಏನೋ ಒಂದು ಕಣ್ಣು ಕಟ್ಟು ಮಾಡಿ ಗೆದ್ದು ತಂದದ್ದಲ್ಲ. ಹಾಗನ್ಸತ್ತೆ ನೋಡಿದ್ರೆ, ಎಲ್ಲಾ ಕಡೆಗೂ ಹೋಗಿದ್ದಾರೆ. ಏನು ಎಲ್ಲೆಲ್ಲಿಗೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ, ಅದೇ ಹೇಳಿದ್ದ. ಅಲ್ಲಿ ಸಣ್ಣ ಸಣ್ಣ ಯುದ್ಧದ ಅಂದ್ರೆ ಹಸುಳೆಗಳು ಅಂತ ಪಾಂಡವಿಯರೆಲ್ಲ ಎಳೆಯವರು, ಅವರೂ ಕೂಡ ಬಾಲೈರಪಿ ಅತ್ಯಂತ ಸಣ್ಣ ಮಕ್ಕಳು ಕೂಡ ಯುದ್ಧದಲ್ಲಿ ಅತ್ಯಂತ ನಿಪುಣರಾಗಿದೆ. ಯಾಕಂದ್ರೆ ಕೃಷ್ಣನ ಟ್ರೈನಿಂಗ್ ಇದೆ ಅವರಿಗೆ, 13 ವರ್ಷ 12 ವರ್ಷ ಟ್ರೈನಿಂಗ್ ಇತ್ತು. ಆದ್ರಿಂದಾಗ ಅವರೆಲ್ಲ ಚೆನ್ನಾಗಿ ಯುದ್ಧದಲ್ಲಿ ಬಲಿಷ್ಠರಾಗಿದ್ದಾರೆ. ಇನ್ನು ಗುಡಾಕೇಶ ಮತ್ತು ಕೃಷ್ಣನ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ಅವರಿಬ್ರು ಒಟ್ಟು ಸೇರಿದ್ರೆ ಜಗತ್ತನ್ನೇ ಮುಳುಗಿಸ್ತಾರೆ ಅವರಿಬ್ರು. ನಾರಾಯಣ ಸಹಾಯವಾನ್ ಗುಡಾಕೇಶ ತಾದೃಶ ರಥ ಏವ ನಾಸ್ತಿ. ಅಂತ ಒಬ್ಬ ರಥಿಕನೇ ಇಲ್ಲ ಜಗತ್ತಿನಲ್ಲಿ, ಹಿಂದೆಯೂ ಇರಲಿಲ್ಲ. ಭೂತೋತವಾ ಭವಿಷ್ಯೋವಾ ರಥಃ ಕಶ್ಚಿನ್ಮಯ ಶ್ರುತಃ. ಹಿಂದಾಗಲಿ ಮುಂದಾಗಲಿ ಈಗಂತೂ ಇಲ್ವೇ ಇಲ್ಲ, ನನ್ನ ಕಿವಿಗೆ ಅವತ್ತು ಬಿದ್ದಿಲ್ಲ. ಆದ್ರಿಂದ ಇವರೆಲ್ಲರನ್ನು ಯಾಕೆ ಅಂದ್ರೆ ವಾಸುದೇವಶ್ಚ ಸಂಯಂತ ಯೋದ್ಧ ಚೈವ ಧನಂಜಯ ಗಾಂಡೀವಂಚ ಧನುರ್ದಿವ್ಯಂ ವಾತರಂ ಹಸಃ ತೇ ವಾತರಂ ಹಸಃ. ವಾಸುದೇವ ಅವನಿಗೆ ಸಂಯಂತ, ಏನಂತಾರೆ ಸಾರಥಿಯಾಗಿ ನಿಂತಿದ್ದಾನೆ. ಅದಕ್ಕೇನೋ ಒಂದು ಪದ ಹೇಳಿದ್ರು, ರಾವುತ ಅಂತ ಹೇಳ್ತಾರೆ ರಥ ನಡೆಸುವವನಿಗೆ. ಕನ್ನಡದ ಶಬ್ದ ಮಾವುತ ಆನೆದ್ದಕ್ಕೆ, ರಾವುತ ಕುದುರೆದ್ದಕ್ಕೆ.
ಇನ್ನು ಗಾಂಡೀವದಂತಹ ಧನುಸ್ಸಿದೆ. ಇದರ ಬಗ್ಗೆ ಹಿಂದೆ ಹೇಳಿದ್ರು. ಎಲ್ಲಿ ಆ ಕಣ್ವರು ಹೇಳಿದ ಒಂದು ಕಥೆಯಲ್ಲಿ ಗುಣಕೇಶಿ ಅನ್ನುವಂತಹ ಒಬ್ಳು ಹುಡುಗಿಯನ್ನ ಮಾತಲಿ ಒಳ್ಳೆಯ ವರ ಬೇಕು ಅಂತ ಬೇರೆ ಬೇರೆ ಲೋಕಗಳಿಗೆ ಹೋಗುವಾಗ ವರ್ಣಲೋಕದಲ್ಲಿ ಈ ಗಾಂಡೀವ ಧನುಸ್ಸಿನ ಮಹತ್ವವನ್ನ ಬಹಳ ವಿಸ್ತಾರವಾಗಿ ಹೇಳಿದ್ರು. ಅದು ಆಮೇಲೆ ಖಾಂಡವ ಪ್ರಸ್ಥದ ಸಂದರ್ಭದಲ್ಲಿ ಅರ್ಜುನನ ಕೈಗೆ ಬಂತು ಅಂತ ಗೊತ್ತಾಗುತ್ತೆ. ಒಂದು ಪಿನಾಕ, ಇನ್ನೊಂದು ಶಾರ್ಂಗ, ಇನ್ನೊಂದು ಗಾಂಡೀವ, ಇದು ಮೂರು ಘೇಂಡಾಮೃಗದ ಕೋಡದು. ಅಲ್ಲಿ ಬೆಳೆದ ಗಾಂಡಿ ಅಂದ್ರೆ ಘೇಂಡಾಮೃಗ, ಅಲ್ಲೇ ಬಂತು. ಗಾಂಡಿ ಅಂದ್ರೆ ಆ ಘೇಂಡಾಮೃಗದ ಕೋಡಿದೆಯಲ್ವಾ, ಅದರಿಂದ ತಯಾರಿಸಲ್ಪಟ್ಟಂತಹ, ಅಂದ್ರೆ ಅದು ಎಷ್ಟು ಎತ್ತರ ಇರ್ಬೋದು ಆ ಪ್ರಾಣಿ, ಅದರ ಶರೀರದಿಂದ ಉತ್ಪತ್ತಿಯಾದಂತಹ ಧನುಸ್ಸನ್ನ ಅರ್ಜುನ ಅದನ್ನ ಎತ್ತಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. 10,000 ಜನರನ್ನ ಒಂದೇ ಕ್ಷಣದಲ್ಲಿ ಅದು ಎದುರಿಸಲಿಕ್ಕೆ ಆಗುವಂತಹ ಧನುಸ್ಸಿನ ಶಕ್ತಿ ಆ ಒಂದು ಧನುಸ್ಸಿಗಿದೆ. 16,000 ಧನುಸ್ಸಿನ ಶಕ್ತಿ ಒಂದೇ ಧನುಸ್ಸಿನಲ್ಲಿದೆ ಅಂತ. ಧನುಸ್ಸಿನಲ್ಲೂ ಆ ತಾಕತ್ತಿರ್ಬೇಕಲ್ಲ, ಅಸ್ತ್ರ. ಹೌದು, ಅವನು ಈಗಾಗಲೇ ಸಾವಿರಾರು ರಾಕ್ಷಸರನ್ನು ಕೂಡ ಹಿರಣ್ಯಪುರವಾಸಿನ, ಹಿರಣ್ಯಪುರದಲ್ಲಿ ವಾಸ ಮಾಡಿದಂತಹ ದೈತ್ಯರನ್ನ ಅರ್ಜುನ ಸಂಹಾರ ಮಾಡಿ ಆಗ್ಲೇ ಅವನು ತಾನು ಮಹಾರಥ ಅಂತ ತೋರಿಸಿಕೊಟ್ಟಾಗಿದೆ. ಏಷ ಹನ್ಯಾರ್ಥಿ ಸಂರಂಭಿ ಬಲವಾನ್ ಸತ್ಯವಿಕ್ರಮ ತವ ಸೇನಾ ಮಹಾಬಾಹು ಸ್ವಾಂ ಚೈವ ಪರಿಪಾಲಯನ್. ತನ್ನ ಸೇನೆಯನ್ನು ಉಳಿಸಿಕೊಂಡು ನಿನ್ನ ಸೇನೆಯನ್ನ ಕಳಿಸ್ತಾನೆ. ಆದ್ರಿಂದಾಗಿ ಅವನು ಮಳೆ ಹನಿಗಳು ಹೇಗೆ ಮೋಡದ ರಾಶಿಯಿಂದ ಒಟ್ಟೊಟ್ಟಿಗೆ ಸುರಿಯುತ್ತಾವೋ ಹಾಗೆ ಅವನು ಬಾಣದ ಮಳೆಯನ್ನ ತರುಣಶ್ಚ ಕೃತೀಚೈವ ಜೀರ್ಣಾವವು ಆವಾ ಉಭಾವಪಿ. ನಾವು ಎಷ್ಟೇ ಅನುಭವಸ್ಥರಾದ್ರೂ ತರುಣನಾಗಿ, ಕೃತಿ ಒಳ್ಳೆಯ ಪ್ರಯತ್ನಶೀಲ ವ್ಯಕ್ತಿತ್ವದವನಾದ್ರಿಂದಾಗಿ ನಮ್ಮೆಲ್ಲರನ್ನು ಮೀರಿಸುವ ತಾಕತ್ತಿರುವವನು ಅರ್ಜುನ. ಇದನ್ನ ಕೇಳಿ ಅವನ ತಲೆಯಲ್ಲಿ ಏನಪ್ಪ ಇವ್ರು ಕೇಳಿದ್ರೆ ಬರೀ ಹೇಳ್ತಾ ಇದ್ದಾರೆ, ಹೌದು, ಆದ್ರೆ ಅವರದ್ದನ್ನೇ ಜಾಸ್ತಿ ಹೇಳ್ತಾ ಇದ್ದಾನೆ. ಅವನು ನಿಲ್ಲಿಸ್ಲಿಲ್ಲ. ಮತ್ತೆ 170ನೇ ಅಧ್ಯಾಯದಲ್ಲಿ ದ್ರೌಪದೇಯ ಮಹಾರಾಜ ಸರ್ವೇ ಪಂಚಮಹಾರಥ ವೈರಾಟಿರುತ್ತರಶ್ಚೈವ ರಥೋದಾರೋ ಮತೋ ಮಮ. ದ್ರೌಪದಿಯ ಪಾಂಡವರ ಜೊತೆಗಿನ ಮಕ್ಕಳು ಯಾರಿದ್ದಾರೋ, ಪ್ರತಿವಿಂಧ್ಯ, ಶ್ರುತಸೋಮ, ಶ್ರುತಕೀರ್ತಿ, ಶತಾನೀಕ ಅಂತ ಯಾರೆಲ್ಲ ಪಂಚಮಹಾರಥರಿದ್ದಾರೆ ಅವರೆಲ್ಲರೂ ಕೂಡ ಅತ್ಯಂತ ಹೋರಾಟದಲ್ಲಿ ಸಮರ್ಥರು. ವೈರಾಟಿಹಿ ಉತ್ತರ, ಅವನು ರಥೋದಾರ. ಆಗ ನಾವು ಓಡಿದ ಕತೆ ಕೇಳಿದ್ದೇವೆ, ಆದರೆ ಯುದ್ಧದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಜೀವದ ಹಂಗು ತೊರೆದು ಯುದ್ಧ ಮಾಡಿದವನು. ಅಲ್ಲೂ ಕೂಡ ನಿಜವಾಗಿ ಒಂದು ವಿಷಯ ಇದೆ, ಅದನ್ನು ಯಾರು ಗಮನಿಸುವುದಿಲ್ಲ, ಸುಮ್ಮನೆ ಅವನನ್ನು ಜೋಕರ್ ತರ ಮಾಡಿಬಿಡ್ತಾರೆ. ಅವನು ಅದಕ್ಕಿಂತ ಮುಂಚೆ 71 ದಿವಸನೋ 72 ದಿವಸದ್ದು ಒಂದು ಮಹಾ ಯುದ್ಧವನ್ನ ಮಾಡಿ ಬಂದದ್ದವನು. ಆಗ ಅದರಲ್ಲಿ ಅವನು ಸಾರಥಿಯನ್ನು ಕಳ್ಕೊಂಡಿರ್ತಾನೆ ವಾಪಸ್ ವಿರಾಟ ನಗರಕ್ಕೆ ಬರುವಾಗ. ಹಾಗಾಗಿ ಅವನೊಂದು ಅಲ್ಲೊಂದು ಚೂರು ಹೆಣ್ಮಕ್ಳ ಜೊತೆಗೆ ಒಂದು ಸಹಜವಾಗಿ ಕೊಚ್ಚಿಕೊಳ್ಳುವಾಗ ಅವ್ರ ಹತ್ರ ಸ್ವಲ್ಪ ಜಾಸ್ತಿ ತಮ್ಮ ಅಭಿಪ್ರಾಯವನ್ನು ಹೇಳ್ಕೊಳ್ಳೋದು ಇದ್ದೇ ಇರುತ್ತೆ. ಆಮೇಲೆ ಈ ಕೌರವರ ಸೇನೆಗೆ ಅವನು ಸಾಟಿ ಅಲ್ಲ ಬಿಡಿ, ಒಬ್ಬನಾಗಿ ನಿಲ್ಲೋದು ಸಾಧ್ಯ ಅಲ್ಲ. ಅದನ್ನ ಕಂಡು ಅವನಿಗೆ ಭಯ ಆಗಿದ್ದು ಹೌದು. ಆದ್ರೆ ಬಾಣವನ್ನೇ ಹಿಡಿಲಿಕ್ಕಾಗದ, ಧನುಸ್ಸೇ ಎತ್ತಲಿಕ್ಕೆ ಬರದ ಒಬ್ಬ ಬೇಜವಾಬ್ದಾರಿ ಕ್ಷತ್ರಿಯ ಅನ್ನುವ ಹಾಗಂತೂ ಅವನನ್ನ ನಾವು ಚಿತ್ರಿಸ್ಲಿಕ್ಕೆ ಆಗುದಿಲ್ಲ. ಅವನ ಹೆಸರು ಒಳ್ಳೆ ಹೆಸರಿತ್ತು, ಮರ್ತೋಯ್ತು, ಭೂಮಿಂಜಯ. ಅವನ ಹೆಸರು ಭೂಮಿಂಜಯ. ಅವನನ್ನು ಉತ್ತರ ಅಂತ ಇನ್ನೊಂದು ಹೆಸರಿನಿಂದ ಕರೀತಾ ಇದ್ದದ್ದು. ಅವನ ಹೆಸರು ಭೂಮಿಂಜಯ ಅಂತ ಅರ್ಥವತ್ತಾಗಿ ಬಂದ ಹೆಸರು. ಇನ್ನು ಅಭಿಮನ್ಯು ರಥ ಯೂಥಪಃ ಅಂದ್ರು. ಯೂಥಂ ಪಾತೀತಿ ಯೂಥಪಃ, ಯೂಥಪಾನ್ ಪಾತೀತಿ ಯೂಥಪಃ, ರಥ ಯೂಥಪಾನಾಂ ಯೂಥಪಃ, ರಥ ಯೂಥಪಃ. ಹಾಗಾಗಿ ಅಸಾಧಾರಣವಾದ ಬಲ ಸಾಮರ್ಥ್ಯಗಳಿಂದ ಕೂಡಿದ್ದವ. ಅವನು ಹೇಳ್ತಾನೆ, ಬಾಲ್ಯ ಇರುವುದು ಬಾಣಕ್ಕಲ್ಲ, ನನಗೆ ಕೊಲ್ಲುವುದು ನಾನಲ್ಲ ಬಾಣ. ಆದ್ರಿಂದಾಗಿ ನೀನು ನನ್ನ
ತೋಳಿನ ಬಲವನ್ನ ಚಿಕ್ಕದು ಅಂತ ಭಾವಿಸ್ಬೇಕಾದ್ರೆ ಅವನು ಹುಡುಗ ನೀನು ಹೋಗು ಅಂತಾನೆ. ಹುಡುಗ ನಾನಿರ್ಬೋದು, ಬಾಣಕ್ಕೆ ಹುಡುಗತನ ಇಲ್ಲ. ಅದು ಕುತ್ತಿಗೆಗೆ ಬಿದ್ರೆ ನಿನ್ ಕತ್ತು ಸೀಳುತ್ತೆ, ಕತ್ತೆ ಕತ್ತು ಸೀಳುತ್ತೆ. ಅದಕ್ಕೆ ಕತ್ತು ಸೀಳುದು ಅಷ್ಟೇ ಗೊತ್ತಿರುದು, ಅದಕ್ಕೆ ಬಾಲ್ಯ ಇಲ್ಲ ಅಂತಾನೆ. ಅಂದ್ರೆ ಆ ರೀತಿ ಬಲದ ವ್ಯವಸ್ಥೆಯಲ್ಲಿ ಅವನನ್ನು ಎದುರಿಸೋರೇ ಇಲ್ಲ. ಸುಮಾರು ಅವನ ಬಗ್ಗೆ ಹೇಳ್ತಾ ಹೋಗ್ತಾನೆ. ಲಘ್ವಸ್ತ್ರ, ವೇಗವಾಗಿ ಅಸ್ತ್ರವನ್ನ ಪ್ರಯೋಗಿಸುವುದರಲ್ಲಿ ಸಮರ್ಥ. ಚಿತ್ರಯೋಧಿ, ಅವನು ಎಲ್ಲಿ ಯುದ್ಧ ಮಾಡ್ತಿದ್ದಾನೆ, ಹೇಗೆ ಯುದ್ಧ ಮಾಡ್ತಿದ್ದಾನೆ ಅಂತಾನೆ ಗೊತ್ತಾಗಲ್ಲ. ಚಿತ್ರ ಅಂದ್ರೆ ಆಶ್ಚರ್ಯ ಬರುವ ಹಾಗೆ ಯುದ್ಧ. ಅವನು ಈ ಕ್ರಿಕೆಟ್ಗಳಲ್ಲೆಲ್ಲ ಅವನು ಬೀಸಿದ್ ಹೀಗಿರುತ್ತೆ, ಅದು ಹೋದದ್ ಈ ಕಡೆ ಹೋಗಿರುತ್ತೆ. ಅದು ಕೆಲವೊಮ್ಮೆ ಅವ್ರಿಗೆ ಗೊತ್ತಿಲ್ಲದೆ ಹೋಗುದು ಬೇರೆ, ಆದ್ರೆ ಕೆಲವ್ರು ನಿಜವಾಗಿಯೂ ಅವ್ರು ಬೀಸುವ ರೀತಿಯೇ ಬೇರೆ ಇರುತ್ತೆ. ಹೊಡೆದಾಗ ಮಾಡ್ತಾರೆ, ಲಾಸ್ಟ್ ಮೊಮೆಂಟಿಗೆ ಅದರ ಕೊನೆಯ ಭಾಗವನ್ನು ಎತ್ತಿ ಬಿಡ್ತಾರೆ, ಅದು ಸೀದಾ ಹಿಂದೆ ಓಡೋಗುತ್ತೆ. ಅವನು ಅನ್ಕೋತಾನೆ ಅಲ್ಲಿ ಹೊಡಿತಾನೆ, ಹಿಡಿಲಿಕ್ಕೆ ಕಾಯ್ತಾ ಇರ್ತೀವಿ ಅಂತ. ಅದು ಕಾಯ್ಲಿಕ್ಕೂ ಇಲ್ಲ, ಎತ್ತರಕ್ಕೆ ಹೋಗಿ ಎಲ್ಲೋ ಬಿದ್ದಾಗಿರುತ್ತೆ. ಇದು ಚಿತ್ರ. ಆಶ್ಚರ್ಯ ಪಡುವ ಹಾಗೆ ಬಾಣಗಳನ್ನ ಎಸೆಯುವ ಅಥವಾ ಎದುರಾಳಿಗಳನ್ನ ಹಿಮ್ಮೆಟ್ಟಿಸುವಂತಹ ತಾಕತ್ತಿನಿಂದ ಕೂಡಿದವ. ಮತ್ತೆ ಚಿತ್ರಯೋಧಿ ಅಂದ್ರೆ ಬಗೆ ಬಗೆಯ ಯುದ್ಧಗಳಲ್ಲಿ ನಿಪುಣ. ಗದಾ ಯುದ್ಧ ಮಾಡಿದ್ರೆ ಅದು ಗೊತ್ತು, ಈಟಿ ಎಸ್ತ್ರೆ ಅದು ಗೊತ್ತು, ಬಾಣಗಳನ್ನು ಬಿಟ್ಟರೆ ಅದು ಗೊತ್ತು, ಸ್ವತಃ ಮಲ್ಲ ಯುದ್ಧ ಮಾಡ್ಬೇಕು ಅಂದ್ರೆ ಮಲ್ಲ ಯುದ್ಧ ಗೊತ್ತು. ಎಲ್ಲಿಂದ ಯಾವ ಯುದ್ಧಕ್ಕೂ ಕೂಡ ತಕ್ಷಣವೇ ತನ್ನನ್ನ ನಿಭಾಯಿಸಬಲ್ಲ. ಇಷ್ಟೊತ್ತು ನೀವು ಈ ಯುದ್ಧ ಮಾಡಿ ನನಗೆ ಆ ಯುದ್ಧದಲ್ಲಿ ಹೋಗ್ಲಿಕ್ಕಾಗಲ್ಲ, ಅದು ಉಫಿ ಸೋಲು, ಇದು ಮೋಸ ಅಂತ ಹೇಳಿ ಇದ್ದಕ್ಕಿದ್ದಾಗೆ ಹಿಂದೆ ಸರಿಯುವಂತ ಪ್ರಸಂಗ ಇಲ್ಲ. ಯಾವ ಎದುರಾಳಿ ಯಾವ ತರದ ಅಸ್ತ್ರ ಹಿಡಿತಾನೆ ಅದಕ್ಕೆ ತಕ್ಕ ಉತ್ತರ ಕೊಡ್ಲಿಕ್ಕೆ ಸಾಮರ್ಥ್ಯ ಅವನಿಗಿತ್ತು. ಮನಸ್ವಿ, ಒಳ್ಳೆಯ ಮನೋದಾರ್ಢ್ಯ ಇದ್ದವ. ದೃಢವ್ರತಃ, ಹಿಡಿದ ಕೆಲಸವನ್ನ ಬಿಡದೆ ಮುಗಿಸಬಲ್ಲವ. ಹಾಗಾಗಿ ಇಂತಹ ಹಲವು ರೀತಿಯ ವ್ಯಕ್ತಿತ್ವದಿಂದ ಕೂಡಿದಂತಹ ಅಭಿಮನ್ಯುವಿನ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಮ್ಮಿನೇ. ಇನ್ನು ಸಾತ್ಯಕಿ ಇದ್ದಾನೆ, ಬಹಳ ಪಾಂಡವರ ಬಗ್ಗೆ ಪ್ರೀತಿ ಇರುವವ. ಇನ್ನು ಯುಯುಧಾನ ಇದ್ದಾನೆ, ಯುಧಾಮನ್ಯು ಇದ್ದಾನೆ, ಉತ್ತಮೋಜಸ್ಸು, ಹೀಗೆ ಎಲ್ಲರ ಹೆಸರುಗಳನ್ನ ಹೇಳ್ತಾ ಹೇಳ್ತಾ ಪ್ರತಿಯೊಬ್ರು ಕೂಡ ಅತ್ಯಂತ ಸಮರ್ಥರು. ಇನ್ನು ಅಜೇಯೌ ಸಮರೇ ವೃದ್ಧೌ ವಿರಾಟ ದ್ರುಪದೌ ಯಥಾ. ವಿರಾಟ ಮತ್ತೆ ದ್ರುಪದರು ವೃದ್ಧವು, ಆದ್ರೆ ಅವರನ್ನ ಸುಲಭದಲ್ಲಿ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ತಡೆಗೋಡೆಯ ಹಾಗೆ, ಒಳಕ್ಕೆ ನುಗ್ಲಿಕ್ಕೆ ಬಿಡಲ್ಲ, ಅಷ್ಟು ಗಟ್ಟಿ. ಅವರಿಬ್ರು ಮಹಾರಥರು ಅಂತ ನನ್ನ ಅಭಿಪ್ರಾಯ. ಹೀಗೆ ಯಾರೆಲ್ಲ ಪಾಂಡವರ ಪಕ್ಷದಲ್ಲಿ ಅತ್ಯಂತ ಪ್ರೀತಿಯಿಂದ ಬಂದಿದ್ದಾರೆ, ಅವರ ಪ್ರೀತಿಯೇ ಅವರ ದೊಡ್ಡ ಶಕ್ತಿ. ಆಮೇಲೆ ಅವರ ತಾಕತ್ತು ಅವ್ರಿಗೆ ಎರಡನೇ ಶಕ್ತಿ. ಇಲ್ಲೆಲ್ಲ ಟ್ಯಾಕ್ಸ್ ಕಟ್ತಾ ಇದ್ದೇವೆ ಅಂತ ಅನ್ನೋದಕ್ಕೋಸ್ಕರ ನಿನ್ನ ಮೇಲಿನ ಭಯಕ್ಕೆ ಬಂದವರು ಹೆಚ್ಚಿನವರು. ಯಾರೋ ಕೆಲವರು ದುರ್ಯೋಧನ ನಮ್ಮ ರಾಜ ಅಂತ ಒಂದು ಅಭಿಮಾನದಿಂದ ಬಂದಿರ್ತಾರೆ. ಆದ್ರಿಂದ ಪ್ರತಿ ದಿವಸವೂ ಕೂಡ ತಮ್ಮ ಸಾವನ್ನಾದ್ರೂ ಪ್ರಾಣಾನ್ ತ್ಯಕ್ತ್ವಾ ಪರಂ ಶಕ್ಯ ಘಟ್ಟಿತಾರೋ ಪರಂತಪ. ಇವರು ಎಲ್ಲರೂ ಕೂಡ ತಾವು ಪ್ರಾಣ ಹೋಗುವ ತನಕೂ ಕೂಡ ಪಾಂಡವರ ಪರವಾಗಿ ನಿಲ್ಲುವವರು ಅನ್ನುವಲ್ಲಿಗೆ 170ನೇ ಅಧ್ಯಾಯ ಮುಕ್ತಾಯ ಆಯಿತು. 171ರಲ್ಲಿ ಮತ್ತೆ ಇನ್ನು ಕೆಲವರ ಬಗ್ಗೆ ಹೇಳ್ತಾನೆ. ಶಿಖಂಡಿ ರಥ ಮುಖ್ಯೋ ಮೇ ಮತಃ ಪಾರ್ಥಸ್ಯ ಭಾರತ. ಶಿಖಂಡಿ ರಥ ಮುಖ್ಯ, ಅವನ ಸಾಮರ್ಥ್ಯವನ್ನು ಕೂಡ ನಾವು ಅಲ್ಲಗಳೆಯುವ ಹಾಗಿಲ್ಲ. ಪಾಂಚಾಲ ದೇಶದ ಶತ್ರುಗಳಲ್ಲಿ ಪರಪುರಂಜಯ, ಪರರ ಪುರವನ್ನ ಗೆಲ್ಲುವ ಸಾಮರ್ಥ್ಯ ಇರುವವ. ಏಷ ಯೋತ್ಸತಿ ಸಂಗ್ರಾಮೇ ನಾಶಯನ್ ಪೂರ್ವ ಸಂಸ್ಥಿತಂ. ಏನೆಲ್ಲ ಎದುರುಗಡೆ ಕಾಣುತ್ತೋ ಅದೆಲ್ಲವನ್ನೂ ನಿರ್ನಾಮಗೊಳಿಸುವಂತಹ ಶಕ್ತಿ ಈತನಿಗಿದೆ. ಪಾಂಚಾಲದ ಸೇನೆ ಇವನು ಹೇಳಿದ ಹಾಗೆ ಕೇಳುತ್ತೆ. ಅದರಿಂದಾಗಿ ಕೃಷ್ಣನು ಮುಂದೆ ಶಿಖಂಡಿ ಚ ಮಹಾರಥ ಅಂತ ಅವನು ಗುರುತಿಸ್ತಾನೆ. ಅದರಿಂದಾಗಿ ಶಿಖಂಡಿ ಅನ್ನುವ ಶಬ್ದಕ್ಕೆ ನಾವು ಲೋಕದಲ್ಲಿ ಹೇಳುವ ಅರ್ಥ ಇಲ್ಲ, ಎಲ್ಲೂ ಇಲ್ಲ. ಅದು ಶಾಸ್ತ್ರದಲ್ಲಿ ಬರಲೇ ಇಲ್ಲ, ನಾವೇ ಕಲ್ಪಿಸಿಕೊಂಡ ಅರ್ಥ ಅದು. ಇನ್ನು ದೃಷ್ಟದ್ಯುಮ್ನ ಸೇನಾನಿ ಸರ್ವಸೇನಾ ಸುಭಾರತ ಮತೋ ಮೇ ಅತಿರಥೋ ರಾಜನ್ ದ್ರೋಣ ಶಿಷ್ಯೋ ಮಹಾರಥ. ದ್ರೋಣರ ಶಿಷ್ಯ ಸ್ವತಃ, ಅದರ ಜೊತೆಗೆ ಎಲ್ಲ ಸೇನೆಯನ್ನು ಕೂಡ ಒಬ್ಬಂಟಿಗನಾಗಿ ಮುನ್ನಡೆಸಬಲ್ಲಂತಹ ತಾಕತ್ತಿರುವವನು. ಇವನು ಯುದ್ಧದಲ್ಲಿ ನಿಂತು ಶತ್ರುಗಳಿಗೆ ಕೆನ್ನಾಲಿಗೆಯಂತೆ ಸುಡುವ ವ್ಯಕ್ತಿತ್ವವನ್ನು ಹೊಂದಿದವನು. ಒಂದು ರೀತಿಯಲ್ಲಿ ಪ್ರಳಯ ಕಾಲದ ರುದ್ರನಂತೆ ಹೋರಾಡಬಲ್ಲವ. ಇನ್ನು ಕ್ಷತ್ರಧರ್ಮ ಅಂತ ಒಬ್ಬ ಅವನನ್ನ ಅರ್ಧರಥ ಅಂತ ಹೇಳ್ತಾನೆ. ಕ್ಷತ್ರಧರ್ಮ ಅಥವಾ ರಾಜೇಂದ್ರ
ಮತೋಮೇ ಅರ್ಧರಥೋ ನೃಪ. ಇದು ವಿರಾಟನ ಮನೆಯಲ್ಲೇ ಅಲ್ಲ, ದ್ರುಪದನ ಮನೆಯಲ್ಲೇ ಹುಟ್ಟಿದ ಒಬ್ಬ ಕ್ಷತ್ರಧರ್ಮ ಅಂತ ಅವನು ಅರ್ಧರಥ. ನಾನು ಅರ್ಧರಥ ಅಂತ ಹೇಳ್ತಾ ಇರೋದು ಕೋಪದಿಂದ ಅಲ್ಲ, ನಾನು ಅರ್ಧರಥ ಅಂತ ಹೇಳೋದು ಅವರ ತಾಕತ್ತಿನಿಂದ. ಇನ್ನು ಅವನು ಯಾರು ಅಂತ ಒಂದು ಸೂಚನೆ ಕೊಡ್ತಾರೆ. ನಾನು ತಪ್ಪು ಹೇಳಿದೆ, ದ್ರುಪದನ ಮಗ ಅಲ್ಲ, ದ್ರುಪದನ ಮೊಮ್ಮಗ, ದೃಷ್ಟದ್ಯುಮ್ನ ಮಗ, ಕ್ಷತ್ರಧರ್ಮ ಅಂತ ಅವನ ಹೆಸರು. ಅವನು ಅರ್ಧರಥ. ಇನ್ನು ಶಿಶುಪಾಲನ ಮಗ ದೃಷ್ಟಕೇತು ಇದ್ದಾನೆ, ಅವನು ರಥಿಕ. ಇನ್ನು ಸಹದೇವ ಇದ್ದಾನೆ, ಜರಾಸಂಧನ ಮಗ, ಅವನು ಕೂಡ ಯುದ್ಧದಲ್ಲಿ ಅತ್ಯಂತ ಪಳಗಿದವ. ಇನ್ನು ಕ್ಷತ್ರದೇವ, ಜಯಂತ, ಅಮಿತೌಜಸ್, ಆಮೇಲೆ ಅಜ, ಭೋಜ, ಸೂರ್ಯದತ್ತ, ಶಂಖ, ಮದಿರಾಶ್ವ. ಈ ಶಂಖ, ಸೂರ್ಯದತ್ತ, ಮದಿರಾಶ್ವ ಇವರೆಲ್ಲ ದ್ರುಪದನ ಪಾಂಚಾಲ ದೇಶದ ಮನೆತನದವರು. ಚಿತ್ರಾಯುಧ, ಚೇಕಿತಾನ, ಸತ್ಯಧೃತಿ, ಇನ್ನು ವ್ಯಾಘ್ರದತ್ತ, ಚಂದ್ರಸೇನ, ಸೇನಾಬಿಂದು, ಕ್ರೋಧಹಂತ, ಇನ್ನು ಕಾಶಿ ದೇಶದ ರಾಜರು ಅಂದ್ರೆ ಈ ಭೀಮಸೇನನ ಮಾವ, ಆಮೇಲೆ ಪಾಂಡ್ಯರಾಜ, ಶ್ರೇಣಿಮಾನ್, ವಸುದಾನ, ಹೀಗೆ 100 ರಥಿಕರು ಪಾಂಡವರ ಪರವಾಗಿ ಯುದ್ಧಕ್ಕಾಗಿ ಸತತ ಶ್ರಮ ವಹಿಸಿ ಯುದ್ಧಕ್ಕೆ ನಿಂತಿದ್ದಾರೆ. ಯಾಕೆಂದ್ರೆ ದೃಷ್ಟದ್ಯುಮ್ನೇನ ಸಂಹಿತ, ಇವರೆಲ್ಲರೂ ಕೂಡ ದೃಷ್ಟದ್ಯುಮ್ನಿಂದ ನಿಯಂತ್ರಿತರಾಗಿ ಯುದ್ಧದಲ್ಲಿ ಸೇರ್ತಾರೆ. ಆದ್ರಿಂದಾಗಿ ಪ್ರತಿಯೊಬ್ರು ಕೂಡ ಯುದ್ಧದಲ್ಲಿ ನಮಗೆ ದುಬಾರಿ ಬೆಲೆಯವರಾಗ್ತಾರೆ. ಅಂದ್ರೆ ಅವರೆಲ್ಲರನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸುಮ್ಮನೆ ಯಾರೋ ಬರ್ತಾರೆ ಹೋಗ್ತಾರೆ ಅನ್ನೋ ತರ ಅಲ್ಲ ಇದು. ಪುರುಜಿತ್, ಕುಂತಿ ಭೋಜ, ಆಮೇಲೆ ಭೀಮಸೇನನ ಮಗ ಹಿಡಿಂಬ, ಅಲ್ಲ ಯಾರದು, ಘಟೋತ್ಕಚ, ಹೈಡಿಂಬ ಅಂತ ಅವನನ್ನು ಕರೀತಾರೆ. ಇನ್ನು ಇಂತಹ 100 ಯೋಧರನ್ನ ನಾವು ಪಾಂಡವರ ಕಡೆಯಿಂದ ನೋಡುತ್ತೇವೆ. ಏತೇ ಚಾನ್ಯೇ ಚ ಬಹವಃ ನಾನಾಜಯ ಪದೇಶ್ವರಾಃ ಸಮೇತ ಪಾಂಡವಸ್ಯಾರ್ಥೇ ವಾಸುದೇವ ಪುರೋಗಮಾಃ. ವಾಸುದೇವನನ್ನ ಮುಂದಿಟ್ಟುಕೊಂಡು ಪಾಂಡವರಿಗೋಸ್ಕರ ನಾನಾ ಜನಪದಾದೇಶಾಃ, ಅನೇಕ ಜನಪದಗಳು, ಬೇರೆ ಬೇರೆ ರಾಜ್ಯಗಳು, ರಾಷ್ಟ್ರಗಳು ಅಂತ ಕರೀತಾರೆ. ರಾಷ್ಟ್ರ ಚಿಕ್ಕದು, ಇಲ್ಲಿ ರಾಜ್ಯ ದೊಡ್ಡದು. ನಮ್ಮಲ್ಲಿ ಇವತ್ತು ರಾಜ್ಯ ಚಿಕ್ಕದು, ರಾಷ್ಟ್ರ ದೊಡ್ಡದಾಗ್ಬಿಟ್ಟಿದೆ. ಸ್ವಲ್ಪ ವ್ಯತ್ಯಾಸ ಇದೆ. ಈ ಶಬ್ದಗಳನ್ನೆಲ್ಲ ಗಮನಿಸುವಾಗ ನಮ್ಗೆ ಆ ಅರ್ಥದಲ್ಲಿ ಇವತ್ತಿನ ವಿಷಯಗಳನ್ನು ತೆಕ್ಕೊಂಡ್ರೆ ಕೆಲವೊಂದು ಸರ್ತಿ ಉಲ್ಟಾ ಅರ್ಥ ಆಗ್ಬಿಡುತ್ತೆ. ಭಯಂಕರವಾದ ಯೌಧಿಷ್ಠಿರಿ ಸೇನೆಯನ್ನ ಇಂದ್ರನಿಂದಲೂ ಎದುರಿಸ್ಲಿಕ್ಕಾಗದ ರೀತಿಯಲ್ಲಿ ಸಿದ್ಧತೆ ಅಲ್ಲಿ ನಡೆದಿದೆ. ಯಾಕೆಂದ್ರೆ ವಾಸುದೇವ ಮತ್ತು ಪಾರ್ಥ ಗಾಂಡೀವ ಧಾರಿಣವು, ಚಕ್ರ ಮತ್ತು ಗಾಂಡೀವವನ್ನು ಹಿಡಿದ ಆ ಇಬ್ಬರು ಎಲ್ಲ ಉಳಿದವರಿಗೆ ಬೆಂಗಾವಲಾಗಿ ನಿಂತಿದ್ದಾರೆ. ಪಾಂಚಾಲ್ಯಂಚ ಮಹಾಬಾಹೋ ನಾಹಂ ಹನ್ಯಾ ಶಿಖಂಡಿನಂ ಉದ್ಯತೇಷು ಅಥೋ ದೃಷ್ಟ ಪ್ರತಿಯುದ್ಧಂತ ಮಾಹವೇ. ಎಲ್ಲರ ಜೊತೆಗೆ ನಾನು ಹೋರಾಡ್ತೇನೆ, ಆದ್ರೆ ಶಿಖಂಡಿಯ ಜೊತೆಗೆ ಮಾತ್ರ ನಾನು ಎದುರಾಗಿ ನಿಲ್ಲುವುದಿಲ್ಲ. ಲೋಕಸ್ತಂಭೇದ ಯದಹಂ ಪಿತುಃ ಪ್ರಿಯ ಚಿಕೀರ್ಷಯ. ಯಾಕೆಂದ್ರೆ ನಾನು ನಮ್ಮ ಅಪ್ಪನ ಮದುವೆಯ ಸಂದರ್ಭದಲ್ಲಿ ತೊಟ್ಟ ಮಾತಿನಂತೆ ಮದುವೆ ಆಗಲ್ಲ ಮತ್ತು ರಾಜ್ಯಾಧಿಕಾರ ಸ್ವೀಕರಿಸಲ್ಲ ಅಂತ ಹೇಳಿದ ಪ್ರಸಂಗದಿಂದ ಚಿತ್ರಾಂಗದನಿಗೆ ಮದುವೆ ಮಾಡಿಕೊಡುವ ಸಂದರ್ಭದಲ್ಲಿ ನಾನು ಒಬ್ಬಾಕೆಗೆ ನನ್ನಿಂದ ಅನ್ಯಾಯ ಆಯಿತು, ಅಥವಾ ನನ್ನ ನೆಲೆಯಲ್ಲಿ ಆಕೆಗೆ ನಾನು ನ್ಯಾಯವನ್ನು ಒದಗಿಸ್ಲಿಕ್ಕಾಗ್ಲಿಲ್ಲ. ಯಾಕೆಂದ್ರೆ ನಾನು ದೇವ ವ್ರತವನ್ನ ತೊಟ್ಟಿದ್ದವನಾದ್ರಿಂದ ಚಿತ್ರಾಂಗದನನ್ನ ಅಭಿಷೇಕ ಮಾಡುವಾಗ ನೈವ ಹನ್ಯಾಂ ಸ್ತ್ರೀಯಂ ಜಾತು ನ ಸ್ತ್ರೀ ಪೂರ್ವಂ ಕದಾಚನ ನಹಿ ಸ್ತ್ರೀ ಪೂರ್ವಕೋ ರಾಜನ್ ಶಿಖಂಡಿ ಯತಿಮೇ ಶ್ರುತಃ. ನಾನಾಗ ಅಂದ್ರೆ ನಂದೇ ಯುದ್ಧದ ಸಂದರ್ಭಗಳಲ್ಲಿ ಒಂದೊಂದು ನಿಯಮ ಇತ್ತು. ಒಬ್ಬೊಬ್ರು ಒಂದೊಂದು ತೊಡ್ತಾರೆ, ಎಲ್ಲರೂ ಇದು ಮಾಡ್ಬೇಕಾದದ್ದೇನ. ಅಂದ್ರೆ ಈಗ ಭೀಮಸೇನ ನನ್ನ ಮೀಸೆ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಅವ್ರು ತಲೆ ತೆಗಿತೇನೆ ಅಂತ ಹೇಳಿದ್ದ, ನನ್ನ ಗಾಂಡಿಯನ್ನು ಯಾರಾದ್ರೂ ಬೈದ್ರೆ ನಾನ್ ತಲೆ ತೆಗಿತೇನೆ ಅಂತ ಅರ್ಜುನ ಹೇಳಿದ್ದ. ಈಗ ಒಬ್ಬೊಬ್ರಿಗೆ ಅವ್ರದ್ದೇ 2 ವ್ರತಗಳಿರ್ತವೆ ಅವರದ್ದು. ಒಂದು ಹೇಳಿ ಎಲ್ಲರಿಗೂ ತಿಳಿಸುವಂಥದ್ದು, ಒಂದು ಹೇಳದೆ ಅವರೇ ಒಳಗಿನಿಂದ ಆ ವ್ರತವನ್ನ ಮಾಡ್ತಿರ್ತಾರೆ. ಅದರಲ್ಲಿ ಇವನದೊಂದು ವ್ರತ ನಸ್ತ್ರೀಯಂ ಹನ್ಯಾಂ, ನಾನು ಯಾವ ಕಾರಣಕ್ಕೂ ಕೂಡ ಯುದ್ಧಕ್ಕಾಗಿ ಬಂದ್ರೆ ಸ್ತ್ರೀಯರ ಜೊತೆಗೆ ಹೋರಾಡುವುದಿಲ್ಲ. ಸ್ತ್ರೀ ಪೂರ್ವಮಪಿ, ಪೂರ್ವದಲ್ಲಿ ಸ್ತ್ರೀಯರಾಗಿದ್ರು ಕೂಡ ನಾನು ಯುದ್ಧದಲ್ಲಿ ಅವರ ಜೊತೆಗೆ ಹೋರಾಡುವುದಿಲ್ಲ ಅಂತ ನಾನು ನನ್ನ ಕ್ಷತ್ರಿಯ ಧರ್ಮದ ವ್ರತವನ್ನ ಸಂಪಾದಿಸಿದ್ದೇನೆ. ಆದ್ರಿಂದಾಗಿ ಅವನೊಬ್ಬನನ್ನ ಮಾತ್ರ ನಾನು ಯುದ್ಧದಲ್ಲಿ ಎದುರಿಸುವುದಿಲ್ಲ. ಮತ್ತೆ ಇಡೀ ಪಾಂಡವರಲ್ಲಿ ಈಗ ಎಷ್ಟು ಜನರ ಹೆಸರು ಹೇಳದೆ
ಅವ್ರು ಎಲ್ಲರನ್ನು ಕೂಡ ನಾನು ಎದುರಿಸ್ತೇನೆ, ನಿಂಗೆ ಅದರ ಬಗ್ಗೆ ಭಯ ಬೇಡ. ಇಷ್ಟು ಹೇಳುವಲ್ಲಿಗೆ ನಮಗೆ ರಥಾತಿರಥ ಸಂಖ್ಯಾನ ಪರ್ವ ಅಂತ ಒಂದು ಉಪಪರ್ವ ಮುಗಿಯತ್ತೆ. ಇನ್ನು ಮುಂದೆ ಅಂಬೋಪಾಖ್ಯಾನ ಪರ್ವ ಮುಂದೆ ಬರುವಂತದ್ದು. ಯಾಕೆಂದ್ರೆ ಈಗ ಪ್ರಶ್ನೆ ಕೇಳ್ತಾನೆ, ನೀನ್ ಯಾಕೆ ಶಿಖಂಡಿ ಜೊತೆಗೆ ಯುದ್ಧ ಮಾಡಲ್ಲ, ಅಂತದ್ದೇನಿದೆ ಸಮಸ್ಯೆ ಅಂತ ಅವನು ಮತ್ತೆ ಕೇಳ್ತಾನೆ. ಅದಕ್ಕೆ ಅವರು ಆ ಹಿಂದೆ ನಡೆದ ಘಟನೆಯನ್ನ ಮತ್ತೆ ನೆನಪಿಸ್ತಾರೆ. ನೆನಪಿಸಿದಾಗ ಅದರಲ್ಲಿ ಕೆಲವು ವಿಷಯಗಳು ನಮ್ಗೆ ಹಿಂದೆ ಒಂದ್ಸರ್ತಿ ಈ ಕಥೆ ಬಂದಿದೆ, ಆದ್ರೂ ಕೆಲವು ಅಂಶಗಳು ಇಲ್ಲಿ ಇದು ಮತ್ತೆ ಬರುತ್ತೆ. ಭೀಷ್ಮಾಚಾರ್ಯರು ಮತ್ತೆ ಪಾತ ಆಗುವ ಸಂದರ್ಭದಲ್ಲಿ ಮತ್ತೆ ಸ್ವಲ್ಪ ಭಾಗ. ಆದ್ರೆ ನೀವು ಅದನ್ನ ಮೂರನ್ನು ಒಟ್ಟಿಗೆ ಮಾಡಿದ್ರೆ ಕೆಲವು ವಿಷಯಗಳು ಒಂದ್ ಕಡೆ ಬಂದದ್ದು ಇನ್ನೊಂದ್ ಕಡೆ ಬಂದಿಲ್ಲ, ಅದು ಯಾವುದೋ ಒಂದು ಅಪಾರ್ಥ ಆಗುವುದನ್ನ ಇಲ್ಲಿಯ ಕಥೆ ಪರಿಹಾರ ಮಾಡುತ್ತೆ ಅನ್ನುವ ಕಥೆ. ಯಾವಾಗ್ಲೂ ಅಷ್ಟೇ, ವೇದವ್ಯಾಸರು ಹೇಳುವ ಕಥೆ ಅಥವಾ ನಮ್ಮ ಪ್ರಾಚೀನ ಋಷಿಗಳು ಯಾರೇ ಹೇಳುವ ಕಥೆ ಅದಕ್ಕೆ ರಿಪೀಟ್ ಆಗಿದೆ ಅಂತ ಅರ್ಥ ಅಲ್ವೇ ಅಲ್ಲ. ಅದಕ್ಕೆ ಇನ್ನೊಂದು ದೃಷ್ಟಿಕೋನ ಇರುತ್ತೆ. ನೀವು ಅಲ್ಲಿ ಕೇಳಿದ ಕಥೆ ಯಾರೋ ಮೂರನೇವ್ರು ಹೇಳಿದ್ದು, ಇಲ್ಲಿ ಸ್ವತಃ ಭೀಷ್ಮ ಹೇಳ್ತಾ ಇರೋದು. ಅಂದ್ರೆ ಹೀಗೆ ನೀವು ಆ ಕಥೆಯನ್ನು ಹೇಳುವ ವ್ಯಕ್ತಿ ಮತ್ತು ಹೇಳುವ ಪ್ರಸಂಗ ಇದನ್ನು ಗಮನಿಸಿಕೊಂಡು ಆ ಕಥೆಗೆ ಇನ್ನೇನಲ್ಲಿ ಸೇರಿಸ್ಲಿಕ್ಕಿದೆ. ಒಂದ್ ಕಥೆ ಪೂರ್ತಿ ಆಗುದು ಯಾವಾಗ್ಲೂ ಕೂಡ ಒಬ್ಬರ ದೃಷ್ಟಿಯಿಂದ ಪೂರ್ತಿ ಆಗುದಿಲ್ಲ. ವೇದವ್ಯಾಸರು ಈ ಕಥೆ ಹೇಳಿದವರೇ ಆದ್ರೂ ಕೂಡ ತಮ್ಮ ಯಾವುದೇ ಅಭಿಪ್ರಾಯವನ್ನು ಸೇರಿಸಲ್ಲ. ಈಗ ಭೀಷ್ಮಾಚಾರ್ಯರು ಮಾತಾಡುವಾಗ ಭೀಷ್ಮಾಚಾರ್ಯ ಅಕಸ್ಮಾತ್ ತಪ್ಪನ್ನ ಸರಿ ಅಂತ ಸಮರ್ಥಿಸಿಕೊಳ್ಳುವ ಮಾತಾಡಿದ್ರೆ ವೇದವ್ಯಾಸರು ತಿದ್ದಲ್ಲ ಅದನ್ನ. ಭೀಷ್ಮಾಚಾರ್ಯರ ಮಾತು ಹೇಗೋ ಹಾಗೆ ಅದನ್ನ ಪ್ರೆಸೆಂಟ್ ಮಾಡ್ತಾರೆ, ಅದು ವೇದವ್ಯಾಸರ ಅಭಿಪ್ರಾಯ ಅಲ್ಲ. ಕೆಲವೊಂದ್ ಸರ್ತಿ ಅದೇ ಈಗ ದುರ್ಯೋಧನ ಮಾತಾಡ್ತಾನೆ, ನಾನು ಅದು ಯಾರೋ ದೇವರು ಅಂತ ನೀವು ಹೇಳ್ತಿರಲ್ಲ ಅವರ ಪ್ರಕಾರ ನಾ ಮಾಡ್ತೇನೆ, ಅದು ವೇದವ್ಯಾಸರ ಮಾತಲ್ಲ, ಅವನ ಮನಸ್ಸಿನಲ್ಲಿ ಅದೇನಿತ್ತೋ ಅದನ್ನ ಇದು ಎಡಿಟಿಂಗ್ ಮಾಡುವ ನಿಜವಾದ ಕ್ರಮ. ಪತ್ರಕರ್ತನಾದ್ರೆ ಈಗ ಒಬ್ಬ ಭಾಷಣ ಮಾಡಿದಾಗ ಆ ಭಾಷಣದ ಯಥಾರ್ಥವನ್ನು ಇಡಬೇಕು ಹೊರತು ಸ್ವಲ್ಪ ಏನೋ ಒಂದು ಟ್ವಿಸ್ಟ್ ಮಾಡಿ ಒಂದು ಶಬ್ದ ಆಚೀಚೆ ಮಾಡಿ ಅದು ಮರು ದಿವಸ ದೊಡ್ಡ ಗುಲ್ಲೆ ಹೇಳುವ ಹಾಗೆ ಮಾಡಿ ಮತ್ತೆ ಅವನೇ ವಾಪಸ್ ಕರೆದು ಒಂದು ಪತ್ರಿಕಾಗೋಷ್ಠಿ ಮಾಡಿ ಅದ್ರ ನಾನು ನಿನ್ನೆ ಹೀಗೆ ಹೇಳಿದ್ದನ್ನು ಏನೋ ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ, ಆಗ ಅರ್ಥ ಅಲ್ಲ ಅಂತ ಅವನಿಗೆ ಮತ್ತೆ ಎರಡು ವಿಷಯ ಸಿಗ್ತಲ್ಲ. ಒಂದು ದಿವಸದ್ದು ಒಂಚೂರು ಟ್ವಿಸ್ಟ್ ಮಾಡಿ ಹೇಳಿದ್ರಿಂದ ಮತ್ತೆ 3 ದಿವಸ ಆ ವಿಷಯ ಓಡ್ತಲ್ಲ, 3 ದಿವಸಕ್ಕೆ ಪೇಪರಿಗೆ ವಿಷಯ ಸಿಗ್ತಲ್ಲ. ಅದೇ ಕಾರಣಕ್ಕೋಸ್ಕರ ಮಾಡ್ತಾರೆ. ಆದ್ರೆ ನಿಜವಾಗಿ ಹಾಗೆ ಕ್ರಮ ಅಲ್ಲ. ನಿಜವಾಗಿ ಒಂದು ಎಡಿಟಿಂಗ್ ಅನ್ನೋದು ಹೇಗಿರ್ಬೇಕು ಅನ್ನೋದಕ್ಕೆ ಈ ಕಥೆಗಳು ಒಳ್ಳೆಯ ದೃಷ್ಟಾಂತ. ಮತ್ತೆ ಒಬ್ಬ ವ್ಯಕ್ತಿ ಬರೆದ್ರೆ ಮಾತ್ರ ಇಷ್ಟು ವ್ಯವಸ್ಥಿತವಾಗಿ ಕಥೆಯನ್ನ ಬೇರೆ ಬೇರೆ ಕಡೆ ತುಂಡು ತುಂಡು ಮಾಡಿ ಹೇಳಿದ್ರೂ ಅದು ಪೂರ್ಣವಾಗುವ ರೀತಿ ಹೇಳಲಿಕ್ಕೆ ಸಾಧ್ಯ. 10 ಜನ ಅಡಿಗೆ ಮಾಡಿದ್ರೆ ಈ ತರದ ವ್ಯವಸ್ಥಿತವಾದ ಕಥೆಯನ್ನ ಬಿಡಿಸಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಒಬ್ಬನೇ ಒಂದು ಕಥೆ ಬರೆಯುವಾಗ ಅವನ ತಲೆಯಲ್ಲಿ ಆ ಪಾತ್ರದ ಬಗ್ಗೆ ಒಂದು ಕಲ್ಪನೆ ಇರುತ್ತೆ, ಅದಕ್ಕೆ ತಕ್ಕಂತೆ ಆ ಪಾತ್ರದ ಚಿತ್ರಣವನ್ನು ಕೊಡ್ತಾ ಇರ್ತಾನೆ. ಈಗ ಇನ್ನೊಬ್ಬ ಯಾರೋ ಬಂದು ಮತ್ತೆ ಆ ಕಥೆಯನ್ನು ಎಡಿಟ್ ಮಾಡಿ ಅವನಿಗೆ ಬೇಕಾದಾಗ ಮಾಡಿದಾಗ ಅವನು ಯಾವುದಕ್ಕೆ ಒತ್ತು ಕೊಟ್ಟಿರ್ತಾನೋ ಅದನ್ನು ಕಟ್ ಮಾಡ್ತಾನೆ. ಎಷ್ಟೋ ಸರ್ತಿ ಕೆಲವು ಸಿನಿಮಾಗಳು ಹಾಗಾಗಿದ್ದಿದೆ. ಮೊದಲು ಒಂದ್ಸರ್ತಿ ಒಬ್ಬ ಡೈರೆಕ್ಟ್ ಮಾಡಿ ಮಧ್ಯದಲ್ಲಿ ಅವ್ನು ಬಿಟ್ಟು ಹೋಗುದು ಸತ್ತು ಹೋಗುದು ಏನಾಗುತ್ತೆ, ಆಗ ಅವನು ಕತೆ ಹೇಳಿರ್ತಾನೇನೋ, ನೆಕ್ಸ್ಟ್ ಅದನ್ನೇ ಇನ್ನೊಬ್ಬ ತಾನು ಡೈರೆಕ್ಷನ್ ಮಾಡುವಾಗ ಅವನಿಗೆ ಯಾವ್ದು ಪಾತ್ರ ಇಷ್ಟೋ ಅದನ್ನ ಎತ್ತುತ್ತಾನೆ. ಅವನು ಹಿಂದೆ ಹೇಳಿದ್ದ ಕಥೆಯಲ್ಲಿ ಅವನನ್ನ ಡಮ್ಮಿ ಮಾಡಿಬಿಡ್ತಾನೆ. ಯಾಕಂದ್ರೆ ಅವನಿಗೆ ಅದು ಇಷ್ಟ ಇಲ್ಲ, ಅವನಿಗೆ ಬೇಕಾದ ಈ ಪಾತ್ರ, ಆದ್ರೆ ನನಗೆ ಅದನ್ನ ಎತ್ತಿ ತೋರಿಸ್ತಾನೆ. ಹೀಗೆ 10 ಜನ ಹೇಳಿದ ಕಥೆ ಆಗಿದ್ದಿದ್ರೆ ಮಹಾಭಾರತ ಒಂದೊಂದ್ ಕಡೆ ಒಂದೊಂದ್ ತರ ಇರ್ಬೇಕಿತ್ತು. ಕಥೆಯಲ್ಲಿ ಪಾತ್ರಗಳ ಹೆಸರು ವ್ಯತ್ಯಾಸ ಆಗುತ್ತೆ ಕೆಲವೊಮ್ಮೆ, ಅದು ಅವನ ತಿಳುವಳಿಕೆಯಲ್ಲಿ ತಪ್ಪಾಗಿದ್ರೆ ಮಾತ್ರ, ವೇದವ್ಯಾಸರ ತಿಳುವಳಿಕೆಯಲ್ಲಿ ತಪ್ಪಾಗಿರುವುದಲ್ಲ ಅದು. ಯಾಕೆಂದ್ರೆ ಬೇಕು ಅಂತಾನೆ ಹೇಳುದು, ಅದಕ್ಕೆ ವಿಧಾನಗಳನ್ನ ಹೇಳ್ತಾರೆ. ಅಲ್ಲಲ್ಲಿ ಕಥೆ ಹೇಳುದು, ಬಿಟ್ಟು ಬಿಟ್ಟು ಹೇಳುದು, ಹೆಸರು ಬದಲಾಯಿಸಿ ಹೇಳುದು, ಕಾಲದ ವ್ಯತ್ಯಾಸದಿಂದ ಆದ ಕಥೆಗಳಲ್ಲಿಯೂ ವ್ಯತ್ಯಾಸವನ್ನ ಮಾಡಿ ಹೇಳುದು ಇತ್ಯಾದಿಗಳೆಲ್ಲ ಒಂದು ಕಥೆಯ ಸ್ಟೈಲ್ಗಳದೆಲ್ಲ. ಅದನ್ನ ಆಚಾರ್ಯರು ತಾತ್ಪರ್ಯದಲ್ಲಿ ಬಹಳ ವಿಸ್ತಾರವಾಗಿ ಬಿಡಿಸಿ ಹೇಳಿದ್ದಾರೆ. ಒಟ್ಟಂತೂ ಅಂಬೋಪಾಖ್ಯಾನ ಪರ್ವದ ಪ್ರಸಂಗಕ್ಕೆ ನಾವು ಇವತ್ತಿನ ಈ ಕಥೆಯ ಚಿತ್ರಣವನ್ನ ನಿಲ್ಲಿಸೋಣ ಅಂತ ಹೇಳ್ತಾ ನಾಳಿದ್ದು ಅಥವಾ ಮುಂದಿನ ಭಾಗದಲ್ಲಿ ಮತ್ತೆ ನಾವು ಭೀಷ್ಮಾಚಾರ್ಯರು ಪೂರ್ವ ಕಥೆಯನ್ನ ಏನ್ ನಡೆಯಿತು ಅನ್ನೋದನ್ನ ಕೇಳೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಿತಂ ಅಸ್ತು.